गुरुभ्यो नमः हरि ओम श्री गुरुभ्यो नमः हरि ओम अत्युद्रिक्तविदोष अत्युद्रिक्तदोष सत्सुखमः सत्सुखमः ज्ञानैकतानप्रभा ज्ञानैकतानप्रभा सर्वप्राभव सर्वप्राभव शक्तिभोगबल शक्तिभोगबल सत्सारात्मदिव्याकृतिं सत्सारात्मदिव्याकृतिं सृष्टिस्थाननिरोध सृष्टिस्थाननिरोध नित्यनियति नित्यनियति ज्ञानप्रकाशावृति ज्ञानप्रकाशावृति ध्वान्ता मोक्षविमोक्षदम् ध्वन्ता मोक्षविमोक्षदम् हरिमजं हरिमजं नित्यं सदोपास्महे. नित्यं सदोपास्महे. ಏನಾಯಿತು 329ನೇ ಪುಟದಲ್ಲಿ ಪಾಠ ಪ್ರಾರಂಭ ಆಗ್ಲಿಕ್ಕತ್ತದ. ಅದು ಆಗೇದ ಸ್ವಲ್ಪ. ನಿನ್ನೆ ಒಂಚೂರು ಹೇಳೀನಿ. ಏನಂತ ಹೇಳಿ ನಿನ್ನೆ ದಿವಸ असौ वा आदित्यो देवमधु तस्य द्यौरेव तिरश्चीनवंशः ಅಂತರಿಕ್ಷಂ ಅಪೂಪಃ ಮರೀಚಯಃ ಪುತ್ರಾಃ. ನಿನ್ನೆ ದಿವಸ ಇದಕ್ಕೆ ಸಂಬಂಧಪಟ್ಟ ವಾಕ್ಯಗಳನ್ನೆಲ್ಲವನ್ನು ಬರೆಸಿದ್ದೇನೆ. ಇವತ್ತು ಸ್ವಲ್ಪ ವಿಶೇಷ ವಿಚಾರವನ್ನ ಮಾಡೋಣಂತ. ಸಾಮವೇದಿಗಳು ಸಾಮವನ್ನ ಗಾಯನ ಮಾಡಲಿಕ್ಕೆ ಆರಿಸಿಕೊಂಡಿರುವಂತಹ ಸುಂದರವಾದ ಒಂದು ಪ್ರತಿಮೆ ಅಥವಾ ಸುಂದರವಾದ ಒಂದು ಜಾಗ ಯಾವುದನ್ನ ಹೇಳಿದರು ಅಂತ ನಿನ್ನೆ ಹೇಳಿದೆ. ಇವತ್ತು ನಾವೀಗ ಏನ್ ಮಾಡೋದು ಅಂದ್ರ ಎರಡನ್ನ ದೃಷ್ಟಾಂತವಾಗಿಟ್ಟುಕೊಂಡು ಈ ಮಧುವಿದ್ಯೆಯನ್ನ ಅಭ್ಯಾಸ ಮಾಡೋದು. ಎರಡನ್ನ ಏನಿಟ್ಟುಕೊಳ್ಳೋದು, ಒಂದು ಸೂರ್ಯಮಂಡಲ, ಇನ್ನೊಂದು ಜೇನುಗೂಡು. ಹಿಂಗ ಎರಡನ್ನ ಇಟ್ಟುಕೊಂಡು ಇದ್ರೊಳಗೆ ಹೋಗೋದು. ನಿನ್ನೆ ನಾ ಹೆಂಗ್ ದೃಶ್ಯ ಹೇಳಿದ್ದೀನಿ ನಿಮ್ಗ ಅಂದ್ರ, ಒಂದು ಮರದ ರೆಂಬೆ ಶಾಖೆ ಇದೆ, ಬ್ರಾಂಚಸ್ ಶಾಖೆ ಇದೆ, ಟೊಂಗೆ ಇದೆ, ಟೊಂಗೆಗೆ ಜೇನುಗೂಡು ಕಟ್ಕೊಂಡದ, ಹಿಂದ ಸೂರ್ಯ ಉದಯಿಸ್ಲಿಕ್ಕತ್ತದ ಅಂತದ. ಈಗ ಆ ಋಷಿ ಏನ್ ಮಾಡ್ಲಿಕ್ಕತ್ತಾರ ಅಂದ್ರ, ಆ ಸೂರ್ಯಮಂಡಲಕ್ಕೂ ಈ ಜೇನುಗೂಡಿಗೂ ಹೋಲಿಕೆಯನ್ನ ತೆಗೆದುಕೊಂಡು ಮಧುವಿದ್ಯೆಯನ್ನ ಉಪಾಸನೆ ಮಾಡ್ಲಿಕ್ಕತ್ತಾರ. ಆಯ್ತಾ? ಅದಕ್ಕ ಒಂದು ಇವತ್ತಿಂದ ಮೊದಲೇ ಏನ್ ಮಾಡ್ಬೇಕು, ಇವತ್ತ ಡೇಟ್ ಹಾಕೋಬೇಕ್ರಿ. ಪಾಠ ಶುರು ಆದ ಕೂಡಲೇ 28/10/25 ಡೇಟ್ ಹಾಕೋಬೇಕು. ಹಾಕೊಂಡು ಮಧುವಿದ್ಯೆಯ ಅನುವರ್ತನೆ ಅಂತ ಹಾಕೋಬೇಕ್ರಿ. ಮಧುವಿದ್ಯಾ ಮುಂದೆ ಹೊಂಟದ, ಕಂಟಿನ್ಯೂಯೇಷನ್, ಮಧುವಿದ್ಯೆಯ ಕಂಟಿನ್ಯೂಯೇಷನ್. ಆವಾಗ ಬರ್ಕೊಂಡು 2 ಚಿತ್ರ ಬರ್ಕೋಬೇಕು. ಏನ್ ಚಿತ್ರ ಬರ್ಕೋಬೇಕು? ಒಂದು ಅಡ್ಡ ಟೊಂಗಿ ಬರ್ಕೊಂಡು ತೆಳಗ ಜೇನುಗೂಡು ಕಟ್ಕೋಬೇಕು ನೀವು. ಒಂದು ಕಡೆಗೆ ಸೂರ್ಯಮಂಡಲ, ಇನ್ನೊಂದು ಕಡೆಗೆ ಜೇನುಗೂಡು, ಟೊಂಗಿ ಇಷ್ಟು ಬಂದದ. ನಾವ್ ಹೆಂಗ ಈಗ ಅಭ್ಯಾಸ ಮಾಡ್ಲಿಕ್ಕೀವಿ ಅಂದ್ರ, ಈ ಸೂರ್ಯಮಂಡಲದ ಒಳಗಿದ್ದ ಭಗವಂತ, ಈ ಜೇನುಗೂಡಿನಲ್ಲಿದ್ದ ಜೇನು, ಹಿಂಗ ಅರ್ಥ ತಿಳಿತಾ? ಅದ ಬರ್ಕೊಳ್ರಿ. ಈಗ ಅದ ಹೆಂಗ್ ಬರ್ಕೋಬೇಕು? ಜೇನುಗೂಡು ಒಳಗಿಂದ ಒಂದು ಯಾರೋ ಮಾರ್ಕ್ ಬಂದು ಅದಕ್ಕೇನ್ ಬರ್ಬೇಕು? ಜೇನು ಅಂತ ಬರೋದು ಹರಿ ಅಂತ ಬರ್ಕೋಬೇಕು. ಅಲ್ಲಿ ತಿಳಿತೇನೋ? ಜೇನು ಹರಿ ಅಂತ. ಕೆಳಗೆ ಸೂರ್ಯಮಂಡಲ ಇನ್ನೊಂದ್ ಕಡೆ ಬರ್ಕೊಂಡು ಸೂರ್ಯಮಂಡಲ ಬರ್ಕೋಬೇಕಲ್ಲ, ಸೂರ್ಯಮಂಡಲ ಬರ್ಕೊಂಡು ಸೂರ್ಯಮಂಡಲದ ಒಳಗೆ ಪರಮಾತ್ಮ ಅಂತ ಬರ್ಕೋಬೇಕು, ಒಳಗೆ ಹರಿ. ಈಗ ಕರೆಕ್ಟ್ ಆತ. ಈಗ ನಂಬರ್ ಒನ್ ಹಾಕೊಳ್ರಿ. ಇಲ್ಲಿ ಒಂದು, ಅಲ್ಲೊಂದು ನಂಬರ್. ಸರಿ ಹೋತಿಲ್ಲ? ಈಗ ಕಾನ್ಸೆಪ್ಟ್ ಬಂತಿಲ್ ಬರೋಬ್ರಿ. ಈಗ ಅಭಿ ಚಲ್ತಾ ಹೇ. ಚಲೋ. ಏನಂತಾರ, ಆ ಜೇನು ಗೂಡದ ನೋಡ್ರಿ, ಆ ಗೂಡಿಗೆ ಒಂದ್ ಮಾರ್ಕ್ ಹಾಕೊಂಡು ಅದಕ್ಕ ವಾಯುದೇವರನ್ನು ಬರ್ಕೋಬೇಕ್ರಿ. ಸೂರ್ಯ ಮಂಡಲಕ್ಕೆ ಮಾರ್ಕ್ ಹಾಕೊಂಡು ವಾಯುದೇವರನ್ನು ಬರ್ಕೋಬೇಕು. ಅದೇನು ಮ್ಯಾಲ ಟೊಂಗೆ ಅದ ನೋಡ್ರಿ, ಅದಕ್ಕೆ ಮಹಾಲಕ್ಷ್ಮಿ ಅಂತ ಬರ್ಕೋಬೇಕು. ಟೊಂಗಿಗೆ ಮಹಾಲಕ್ಷ್ಮಿ ಅಂತ ಬರ್ಕೋಬೇಕು. ಸರಿನಾ? ಇಲ್ಲೇನು, ಆಕಾಶ ಎಲ್ಲಿ ನಿಂತದಲ್ಲ, ಅದು ಸಾರಿ, ಸೂರ್ಯಮಂಡಲ ಎಲ್ಲಿ ನಿಂತದಲ್ಲ, ಆ ಆಕಾಶ ಭಾಗವನ್ನ, ಸ್ಪೇಸ್ ಅನ್ನ ಲಕ್ಷ್ಮಿ ಅದು ಬರ್ಕೋಬೇಕು. ತಿಳಿತಿಲ್ಲ? ಸ್ಪೇಸ್, ಆ ಸೂರ್ಯಮಂಡಲದ ಹಿಂದೆ ಖಾಲಿ ಅದ ನಿಮ್ಗೆ, ಅದೇನ್ ಗೊತ್ತಾಗಲ್ಲ. ಅಲ್ಲಿ ಸ್ಪೇಸ್ ಅಂತ ಬರ್ಕೊಂಡು ಅಲ್ಲಿ ಮಹಾಲಕ್ಷ್ಮಿ ಅಂತ ಬರ್ಕೊಂಡ್ಬಿಟ್ರೆ ಮುಗಿದು ಹೋದಷ್ಟು ಕೆಲಸ. ಸರಿ ಆಯ್ತಾ? ಸರಿ ಆಯ್ತಾ? ಇನ್ನು ಜೇನುಗೂಡು ಮುಂದ ಒಂದೆರಡು ಜೇನು ಹುಳ ತೆಕ್ಕೋಬೇಕು ನೀವೀಗ. ಜೇನು ಹುಳ ಒಂದೆರಡು ತೆಕ್ಕೊಂಡು ಆ ಹುಳಗಳನ್ನ ದೇವತೆಗಳು ಅಂತ ಮಾಡ್ಬೇಕು. ದೇವತೆಗಳು. ಆ ಜೇನು ಗೂಡ್ನೊಳಗ ಅವು ಸಣ್ಣ ತೂತೇನ ನೋಡ್ರಿ, ಅವಕ್ಕ ಮರೀಚಿ ಮೊದಲಾದ ಋಷಿಗಳು ಅಂತ ಬರ್ಕೋಬೇಕು. ಆ ಜೇನು ಗೂಡಿನಲ್ಲಿದ್ದ ಸಣ್ಣ ತೂತುಗಳಿಗೆ ಮರೀಚಿ ಮೊದಲಾದ ಋಷಿಗಳು ಅಂತ ಬರ್ಕೋಬೇಕು.
ಇಷ್ಟು ಮಧುವಿದ್ಯೆ ಕಾನ್ಸೆಪ್ಟ್. ಇನ್ನ ಆ ಸೂರ್ಯನ ಮುಂದ ಕಿರಣಗಳು ಬರ್ಬೇಕ್ರಿ, ಸೂರ್ಯನ ಕಿರಣಗಳು. ಆ ಕಿರಣಗಳು ಬಂದು ಆ ಕಿರಣಗಳಿಗೆ ಮರೀಚಿ ಮೊದಲಾದ ಋಷಿಗಳು ಅಂತ ಬರ್ಕೋಬೇಕು. ಸರಿ, ಪೂರ್ಣ ಬಂತ ಎರಡು ಕಡೆಗೂ? ಎಲ್ಲ ಕಡೆ ಬಂತ. ಇಲ್ಲಿ ದೇವತೆಗಳು ಅಷ್ಟು ಬಂದಿಲ್ಲ, ಸೂರ್ಯನ ಕಡೆಗೆ ಬರ್ತಾರೆ ಆಮೇಲೆ. ಓಕೆ, ಎರಡೂ ಚಿತ್ರಗಳು ನಮ್ ಕಣ್ಣು ಮುಂದೆ ಬಂದವು, ಸರಿನಾ? ಈಗ ಅಸೌವ ಆದಿತ್ಯೋ ದೇವಮಧು ಅಂತನ್ನುವಾಗ ಮಂತ್ರದಲ್ಲಿ ಭಗವಂತನನ್ನ ದೇವಮಧು ಅಂತ ಕರೆದಾರ. ದೇವತೆಗಳಿಂದ ಆಶ್ರಯಿಸಲ್ಪಡ್ತಾನ ಅನ್ನೋದಕ್ಕ ದೇವಮಧು ಅಂತ ಕರೆದಿದ್ದಾರೆ. ಸರಿ, ಈಗ ಅಲ್ಲಿ ಮಧು ಅನ್ನುವ ಶಬ್ದವನ್ನ ನಾವು ನಿನ್ನೆ ಹೆಂಗ್ ತಿಳ್ಕೊಂಡ್ವಿ? ಮಧು ಅಂದ್ರೆ ಏನು? ಮಧು ಅಂದ್ರೆ ಏನು ಅಂದ್ರೆ ಸುಖಪೂರ್ಣ ಅಂತ ಅರ್ಥ ಮಾಡಿದ್ವಿ ನಾವು. ಮಧು ಅನ್ನೋ ಶಬ್ದಕ್ಕೆ ಅರ್ಥ ಏನ್ ಮಾಡಿದ್ವಿ? ಸುಖಪೂರ್ಣ. ದೇವಮಧು ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂದ್ರೆ ದೇವತೆಗಳಿಗೆ ಆಪ್ಯಾಯಮಾನ. ಅಂದ್ರ ನಮಗ ಜೇನ್ತುಪ್ಪ ಹೆಂಗ ಸೇರ್ತದ, ಜೇನ್ತುಪ್ಪ ಹೆಂಗ ನಮಗ ಸಂತೋಷ ಉಂಟು ಮಾಡ್ತದ, ಹಂಗ ಪರಮಾತ್ಮ ದೇವತೆಗಳಿಗೆ ಸಂತೋಷ ಉಂಟು ಮಾಡ್ತಾ ಇದರಿಂದ ದೇವಮಧು ಅಂತ ಕರೆಸಿಕೊಂಡಾನ. ಇದಿಷ್ಟು ವಿಷಯ. ಈಗ ನಿನ್ನೆ ಕೊನೆಯ ವಾಕ್ಯ ನಾನೇನ್ ಮಾತಾಡಿದ್ದೆ ಅಂತ ನನಗೆ ನೆನಪಿದ್ದಂತೆ ಏನು ಅಂದ್ರ, ಮಧು ಅನ್ನುವುದನ್ನ ಹೆಂಗ ಬಿಡಿಸಿರು ಶ್ರೀಮದಾಚಾರ್ಯರು ಅಂದ್ರ ಮ ಪ್ಲಸ್ ತ ಪ್ಲಸ್ ಅ ಪ್ಲಸ್ ಧಿ ಪ್ಲಸ್ ಉ ಈಕ್ವಲ್ಸ್ ಟು ಮಧು ಅಂತ ಬಿಡಿಸ್ಯಾರ ಶ್ರೀಮದಾಚಾರ್ಯ. ಬರ್ಕೊಂಡಿದ್ದೀರಾ? ಈಗ ನಿನ್ನೇನೋ ಬರ್ಕೊಂಡ್ರೆ ಸ್ವಲ್ಪ ಇವತ್ತು ಬರ್ಕೊಡ್ರಿ. ಮತ್ತ ಮ ಪ್ಲಸ್ ತ, ತ ಅರ್ಧ ಬರ್ಕೋಬೇಕು, ಪ್ಲಸ್ ಅ ಅಂತ ಬರ್ಕೋಬೇಕು. ಸರಿ, ಬರ್ಕೊಂಡಾಯ್ತಾ? ಬರ್ಕೊಂಡಾಯ್ತಾ? ಮ ಪ್ಲಸ್ ತ ಅರ್ಥ ಪ್ಲಸ್ ಅ ಇಸ್ ಈಕ್ವಲ್ ಟು ಧಿ ಮಹಾಪ್ರಾಣ. ಧಿ ಧಿ ಮಹಾಪ್ರಾಣ. ಮುಂದೇನ್ ಮಾಡ್ಬೇಕು ಅಂದ್ರೆ ಪ್ಲಸ್ ಬರೆದು ಉ ಬರಿಬೇಕು. ಉ ಬರೆದು ಒಂದ್ ಸಣ್ಣ ಮೈನಸ್ ಹಾಕೊಂಡು ಇಸ್ ಈಕ್ವಲ್ ಟು ಹಾಕೊಂಡು ಮಧು ಅಂತ ಹಾಕೋಬೇಕು. ಮೈನಸ್ ಹಾಕ್ಬೇಕು, ಒಂದ ಇಷ್ಟು ಪ್ಲಸ್ ಬರೆದ್ಮೇಲೆ ಒಂದು ಮೈನಸ್ ಹಾಕಿ ಇಸ್ ಈಕ್ವಲ್ ಟು ಹಾಕಿ ಮಧು ಅಂತ ಬರೀಬೇಕು. ಏನಾತ್ ಹಂಗಾರ? ಸುಖಪೂರ್ಣ ಅಂತ ಅರ್ಥ ಬಂತು. ಇಷ್ಟೇ ವಿಷಯ, ಬೇರೆ ಏನಿಲ್ಲ. ಅರ್ಥ ಬರ್ಕೊಳ್ರಿ, ಸುಖಪೂರ್ಣ ಅಂತ ಅರ್ಥ. ಹೆಂಗ ತಂದ್ರು ಶ್ರೀಮದಾಚಾರ್ಯರು ಮಧು ಅನ್ನೋ ಶಬ್ದಕ್ಕೆ ಸುಖಪೂರ್ಣ ಅಂತ ಹೆಂಗ ತಗೊಂಡ್ ಬಂದ್ರು ಅಂತ ನಿನ್ನೆ ಹೇಳಿದೆ ನಾನು. ಏನು ಅಂದ್ರ, ನನ್ನ ಅನುಭವದಲ್ಲಿ ನನಗೇನೊಂದು ಅನುಭವ ಬರ್ಲಿಕ್ಕತ್ತದ ಅಂದ್ರೆ, ನನ್ನ ಅನುಭವದಲ್ಲಿ ಎಲ್ಲಕ್ಕಿಂತ ಮಿಗಿಲಾದದ್ದು ಯಾವುದು ಅಂದ್ರೆ ಸುಖ. ನನ್ಗೊಂದು ಅನುಭವ ಬರ್ಲಿಕ್ಕತ್ತದ. ನನ್ಗೊಂದು ಏನ್ ಅನುಭವದ ಅಂದ್ರ, ಈ ಎಲ್ಲಾ ವಸ್ತುಗಳಿಗಿಂತಲೂ ಕೂಡ ಹೆಚ್ಚು ಯಾವುದು ಅಂದ್ರೆ ಸುಖ. ಯಾಕಂದ್ರ ನಾನು ಮನೆಯೊಳಗ ಅಷ್ಟು ವಸ್ತುಗಳನ್ನು ಯಾಕೆ ಸಂಗ್ರಹಿಸಿ ಇಟ್ಟಿದ್ದೇನೆ ಅಂತಂದ್ರ ಸುಖ ಆಗಲಿ ಅಂತ. ನಾನು ಹಗಲಿನಿಂದ ರಾತ್ರಿವರೆಗೆ ಯಾಕೆ ಪ್ರಯತ್ನ ಮಾಡ್ಲಿಕತ್ತೀನಿ ಅಂದ್ರೆ ಸುಖ ಆಗಲಿ ಅಂತ. ಇಡೀ ಜನ್ಮದುದ್ದಕ್ಕೂ ಗಾಣದೆತ್ತಿನಂತೆ ಯಾಕೆ ತಿರುಗಿದ್ದೀನಿ ಅಂತಂದ್ರೆ ಸುಖ ಆಗಲಿ ಅಂತ. ಹಾಗಾದರೆ ನನ್ನ ಸಾಕ್ಷಿಯು ಅಂದ್ರೆ ಏನು? ಜೀವನ ಸ್ವರೂಪವು, ಸಾಕ್ಷಿಯು ಏನನ್ನ ಗ್ರಹಣ ಮಾಡ್ಯದ? ಇವೆಲ್ಲ ವಸ್ತುಗಳಿಗಿಂತಲೂ ಅತ್ಯಂತ ಶ್ರೇಷ್ಠವಾದದ್ದು ಯಾವುದು ಅಂತಂದ್ರೆ ಸುಖ ಅಂತ ಗ್ರಹಿಸಿದ. ಹಾಗಾದ್ರೆ ಮ ಅಂದ್ರ ನೋಯಿಂಗ್, ತಿ ಅಂದ್ರ ವಿಷಯ, ಅ ಅಂದ್ರ ಅಧಿಕ. ಅಧಿಕವೆಂಬುದ ಯಾವ ಸಬ್ಜೆಕ್ಟ್ ಅಧಿಕವೆಂದು ತಿಳಿದದ ನನ್ನ ಸ್ವರೂಪ ಇದು ಸುಖವನ್ನು. ಹಾಗಾದ್ರೆ ಮದ ಇಸ್ ಈಕ್ವಲ್ ಟು ಸುಖ. ಧಿ ಅಂದ್ರೆ ಇರುವಿಕೆ ಇಸ್ ಈಕ್ವಲ್ ಟು ಮದಧಿ ಅಂದ್ರೆ ಸುಖ ಉಳ್ಳವನು, ಸುಖಪೂರ್ಣನಾದವನಾದ್ದರಿಂದ ಮಧು ಅಂತ ಕರೆಸಿಕೊಳ್ತಾನ ಪರಮಾತ್ಮ. ಇದು ಈ ಶಬ್ದ ವಿವೇಚನೆ ಏನದ, ಶಬ್ದ ಒಡೆಯುವಿಕೆ ಅಂತದಲ್ಲ, ಇದು ಶ್ರೀಮದಾಚಾರ್ಯರಿಗೆ ಮಾತ್ರ ಸಾಮರ್ಥ್ಯ. ಉಳಿದವರು ಇಂತಹ ನಿರ್ವಚನ ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಅರ್ಥ ಆಗಿದಲ್ಲ ಎಲ್ಲರಿಗೂ? ನಿನ್ನೆ ಹೇಳಿದ್ದೆ ಈ ವಿಷಯವನ್ನ ಮತ್ತೊಂದ್ ಸರ್ತಿ ಹೇಳೀನಿ. ಮ ಅಂದ್ರ ನೋಯಿಂಗ್, ತಿಳ್ಕೊಳ್ಳೋದು. ತ ಅಂದ್ರ ಸಬ್ಜೆಕ್ಟು, ನನ್ನ ಜ್ಞಾನಕ್ಕೆ ವಿಷಯವಾದದ್ದು. ಅ ಅಂದ್ರ ಅಧಿಕ ಇಸ್ ಈಕ್ವಲ್ ಟು ಮದ ಆತೀಗ. ಮದ ಅಂದ್ರ ನನ್ನ ಜ್ಞಾನಕ್ಕೆ ವಿಷಯಗಳಾದದ್ರಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಅಂತ ಯಾವ್ದಾಗ್ಯದ? ಸುಖ ಆಗ್ಯದ. ಬೇರೆ ಇನ್ಯಾವುದಲ್ಲೇ ಇಲ್ಲ. ನನಗೆ ಏನೇನು ಜ್ಞಾನ ಆಗಿದೆ ಹೇಳಿ ನೋಡಂತ.
ಮನೆ ಜ್ಞಾನ ಆಗ್ಯದ, ಮಠ ಜ್ಞಾನ ಆಗ್ಯದ, ಮಡದಿ ಜ್ಞಾನ ಆಗ್ಯದ, ಇಂಗ್ಲಿಷ್ ಮನಿ ಜ್ಞಾನ ಆಗ್ಯದ, ಕನ್ನಡ ಮಕ್ಕಳ ಜ್ಞಾನ ಆಗ್ಯದ. ಎಲ್ಲಾ ಜ್ಞಾನ ಆದರೂ ಕೂಡ ಅದು ಎಲ್ಲಕ್ಕಿಂತಲೂ ಹೆಚ್ಚಿಂದ ಯಾವ್ದಾಗ್ಯದ ನನಗ? ಇವುಗಳಿಂದ ಬರುವ ಔಟ್ಪುಟ್ ಆದ ಸುಖ ಅದೇ ಹೆಚ್ಚು. ಹಾಗಾದ್ರೆ ಮದ ಈಸ್ ಈಕ್ವಲ್ ಟು ಸುಖ ಅಂತ ಅರ್ಥ. ಇದು ಬಹಳ ಅದ್ಭುತವಾದ ಎಟಮಾಲಜಿ. ಇಂಥ ಶಬ್ದಶಾಸ್ತ್ರವನ್ನ ಹೇಳೋದು ಶ್ರೀಮದಾಚಾರ್ಯರಿಗೆ ಮಾತ್ರ ಸಾಧ್ಯ. ಆಯ್ತಾ? ಅಂಥ ಸುಖಪೂರ್ಣನಾದವನು ಪರಮಾತ್ಮ ಅಂತ ಆಯ್ತು. ಈಗ ವಾಕ್ಯ ತಗೊಳ್ಳಿ ಕೆಳಗಡೆಗೆ. ಭಾಷ್ಯ ಹೇಳಿಗತೀನಿ. ಯ ಆದಿತ್ಯಗತೋ ವಿಷ್ಣು ಸಯೇವ ಮಧುನಾಮಕಃ. ಸೂರ್ಯನಲ್ಲಿರುವಂತಹ ಪರಮಾತ್ಮನೇ ವಿಷ್ಣು, ಅವನೇ ಮಧುನಾಮಕಃ, ಮಧು ಎಂಬ ಹೆಸರಿನಿಂದ ಇದ್ದಾನ. ಬಹಳ ಗದ್ಲ ಬಿತ್ತು ಈಗ ಮತ್ತ. ಏನ್ ಗದ್ಲ ಬಿತ್ತು? ಮತ್ತ ಧ್ಯೇಯ ಸದಾ ಸವಿತೃಮಂಡಲ ಮಧ್ಯವರ್ತಿ ಬಂದ ಈಗವ ಸಂಧ್ಯಾವಂದನೆ ಮಾಡೋ ಕಾಲಕ್ಕೆ ಮತ್ತೆ ಭೇಟಿ ಆದಿವ ಮತ್ತ ನಮಗೆ ದೇವರು. ಓಹೋ, ನೀವು ಅರ್ಘ್ಯ ಕೊಡ್ಲಿಕ್ಕೆ 1 ತಾಸಂತರೂ ಮಿನಿಮಮ್ ಹಿಡಿತದೆ ಈಗ. ಯಾಕಂದ್ರೆ ನೀವು ಕೈಯಾಗ ನೀರು ಹಿಡ್ಕೊಂಡ್ಬಿಟ್ರಿ ಅಂದ್ರೆ ಈಗ ಮಧು ವಿದ್ಯಾ ಚಿಂತನೆ ಮಾಡ್ಬೇಕು. ಈಗ ನೀವು ಮಧು ವಿದ್ಯಾ ಅನುಸಂಧಾನ ಮಾಡಿ ಅರ್ಘ್ಯ ಪ್ರದಾನ ಮಾಡ್ಬೇಕು ಈಗ ನೀವು. ಯಹ ಆದಿತ್ಯಗತೋ ವಿಷ್ಣು, ಯಾರು ಸೂರ್ಯನ ಅಂತರ್ಗತನಾದ ವಿಷ್ಣು ಇದ್ದಾನೋ ಸಯೇವ ಮಧುನಾಮಕಃ, ಅವನಿಗೇನೆ ಮಧು ಅಂತ ಕರೀತಾರ. ಹೆಂಗ್ ಬಂತು? ಮದಧಿಹಿ ಮಧು ಇತಿ ಪ್ರೋಕ್ತಃ ಮದಃ ಸುಖಂ ಇಹ ಉಚ್ಯತೆ ಅ ಇತ್ಯಾಧಿಕ್ಯಮುದ್ದಿಷ್ಟಂ ಮತ ಜ್ಞಾನ ತತಿರುಚ್ಯತೆ ತದ್ವತ್ತ ತತಿರುದ್ದಿಷ್ಟ ತೇನಾನುಭವ ಈರಿತಃ ಅಧಿಕೋ ಅನುಭವೋ ಯಸ್ಯ ಸರ್ವಸ್ಮಾದೀಪ್ಸಿತಾದಪಿ ಸೋಯಂ ಮದ ಇತಿ ಪ್ರೋಕ್ತಃ ಸರ್ವಂ ಹಿ ಸುಖ ಸಾಧನಂ ತತ್ಪೂರ್ಣೋ ಮಧುನಾಮಾಸ್ಯ ತೃತೀಯೋ ಅತಿಶಯಾರ್ಥಕಃ. ಇಲ್ಲಿ ತನಕ ನಿನ್ನೆ ಪಾಠ ಆಗಿತ್ತು. ಈಗ ನಾನು ಅದನ್ನು ಪ್ಲಸ್ 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 ಮೈನಸ್ ಹಾಕಿ ಬರೆಸಿ ಮುಗಿಸಿದ್ದೇನೆ. ಆ ವಾಕ್ಯಗಳನ್ನು ಮುಗಿಸಿದಾಯ್ತು. ಈಗ ಮುಂದಿನ ಪಾಠ, ಇವತ್ತಿನ ಪಾಠ ಶುರು. ಏನಂತಾರ ಈಗ? ಏನಂತಾರ ಅಂದ್ರೆ ದೇವಾನಾಂ ಉಪಜೀವ್ಯತ್ವಾತ್ ಸದೇವ ಮಧುನಾಮಕಃ. ಒಮ್ಮೆ ಮಧು ಅಂತ ಹೇಳಿದ್ದೀರಿ, ಈಗ ಉಪನಿಷತ್ತಿನಲ್ಲಾದ್ರೂ ದೇವ ಮಧು ಅಂತ ಶಬ್ದ ಅದ. ನೀವು ವಿವರಣೆ ಕೊಟ್ಟದ್ದು ಮಧು ಶಬ್ದದ ವಿವರಣೆ ಕೊಟ್ಟು ಬಿಟ್ರಿ. ಉಪನಿಷತ್ತಿನಲ್ಲಾದ್ರೂ ದೇವ ಮಧು ಅಂತ ಶಬ್ದ ಅದ. ಅದರ ಅರ್ಥ ಏನು ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾರ, ಭಗವಂತ ಏನಾಗಿದ್ದಾನೆ ಅಂದ್ರೆ ದೇವಾನಾಂ ಉಪಜೀವ್ಯತ್ವಾತ್. ಉಪಜೀವ್ಯ ಅಂದ್ರೆ ಆಶ್ರಯ. ಬರ್ಕೊಂಡಿಟ್ಕೊಳ್ರಿ, ಗೊತ್ತಾಗಂಗಿಲ್ಲ. ದೇವಾನಾಂ ದೇವತೆಗಳಿಗೆ, ಉಪಜೀವ್ಯತ್ವಾತ್ ಆಶ್ರಯನಾದದ್ದರಿಂದ ಸಹ ಪರಮಾತ್ಮನು ದೇವ ಮಧುನಾಮಕಃ ದೇವ ಮಧು ಅಂತ ಕರೆಸಿಕೊಳ್ಳುತ್ತಾನ. ಅಥವಾ ದೇವತೆಗಳಿಗೆ ಉಪಜೀವ್ಯ ಅಂದ್ರೆ ಆಶ್ರಯ ಅನ್ನುವಂತೆ ದೇವತೆಗಳಿಗೆ ಆಪ್ಯಾಯಮಾನನಾಗಿದ್ದರಿಂದಲೂ ಹೆಂಗ ಜೇನುತುಪ್ಪವು ನಮಗೆ ಆಪ್ಯಾಯಮಾನವಾಗಿದೆಯೋ ಹಂಗ. ಸರಿ ಆಯ್ತಾ? ವಿಷಯ ತಿಳಿತಾ? ದೇವ ಮಧು ಅಂತ ಯಾಕೆ ಕರೆದ್ರು ಅಂದ್ರೆ ದೇವತೆಗಳಿಗೆ ಬಹಳ ಪ್ರೀತಿ, ಅದಕ್ಕೆ ದೇವ ಮಧು. ಇಷ್ಟು ತಿಳ್ಕೊಡ್ರಿ ನಮ್ಮ ಶಬ್ದ. ಇನ್ನು ಅಲ್ಲಿ ಮಂತ್ರದೊಳಗ ಆದಿತ್ಯ ಅಂತದ, ದೇವರಿಗೆ ಆದಿತ್ಯ ಅಂತ ಹೆಸರು. ಹೆಂಗ್ ಬಿಡಿಸ್ತಾರ ಶ್ರೀಮದಾಚಾರ್ಯರು ಆದಿತ್ಯ ಅಂದ್ರ? ಆದಿತ್ಯ ಅಂದ್ರ ಸೂರ್ಯನಲ್ಲಿ ಇದ್ದವನು ಅಂತ ಒಂದರ್ಥ. ಶ್ರೀಮದಾಚಾರ್ಯರು ಉತ್ತಮ ಅಧಿಕಾರಿಗಳಾದದ್ದರಿಂದ ಅಕ್ಷರಗಳನ್ನ ಭಗವಂತನಲ್ಲಿ ಸಮನ್ವಯ ಮಾಡಿ ತೋರಿಸ್ತಾರೆ. ಇದು ನಮ್ಮ ಸಾಮರ್ಥ್ಯ ಅಲ್ಲ, ನನ್ನ ಶಕ್ತಿ ಅಲ್ಲ, ನಮ್ಮ ಶಕ್ತಿ ಅಲ್ಲ. ರುಜುಗಣಸ್ಥರಾದವರ ಸಾಮರ್ಥ್ಯ ಏನು ಅಂದ್ರೆ ಅಕ್ಷರಗಳನ್ನ ಭಗವಂತನಲ್ಲಿ ಸಮನ್ವಯ ಮಾಡುವಿಕೆ. ಹೆಂಗ? ಆದಿತ್ಯ ಅಂತದ ಅಲ್ಲಿರೋದು. ಗೊತ್ತಾಯ್ತಾ? ಹೆಂಗ್ ಬರೀತಾರ ನೋಡ್ರಿ. ಆದಿತ್ವಾತ್ ಆತತತ್ವಾತ್ ಜ್ಞಾನರೂಪತ್ವತಸ್ತಥಾ ಆದಿತ್ಯ ಇತಿ ಸಂಪ್ರೋಕ್ತ. ಬರ್ಕೊಳ್ರಿ. ಏನು? ಆದಿತ್ವಾತ್ ಆದಿತ್ವಾತ್ ಆತತತ್ವಾತ್ ಆದಿತ್ವಾತ್ ಆದ್ಮೇಲೆ ಪ್ಲಸ್ ಆದಿತ್ವಾತ್ ಪ್ಲಸ್ ಆತತತ್ವಾತ್ ಪ್ಲಸ್ ಜ್ಞಾನರೂಪತ್ವಾತ್ ಇಸ್ ಈಕ್ವಲ್ ಟು ಆದಿತ್ಯ. ಬರ್ಕೊಂಡ್ರ ಎಲ್ಲಾರು? ಬರ್ಕೊಂಡ್ರ? ಆದಿತ್ವಾತ್ ಪ್ಲಸ್ ಆತತತ್ವಾತ್ ಪ್ಲಸ್ ಜ್ಞಾನರೂಪತ್ವಾತ್. ಕೆಳಗೆ ಹೆಂಗ್ ಬರ್ಕೋಬೇಕು ಈಗ ನೀವು? ಆದಿತ್ವಾತ್ ಅನ್ನೋ ಕೆಳಗ ಆ ಅಂತ ಬರ್ಕೋಬೇಕು. ತಿಳಿತಾ? ಆ ಬರ್ಕೊಂಡ್ರಿಲ್ಲೋ?
ಇನ್ನ ಆತ ತತ್ವದ ಕೆಳಗ ದಿ ಬರ್ಕೋಬೇಕು. ಹ್ಮ್. ಅಲ್ಲ ಸಾರಿ, ತಡ್ರಿ ವ್ಯತ್ಯಾಸ ಆಯ್ತು. ಆ ಕೆಳಗ ಆದಿ ಬರ್ಕೋಬೇಕು. ಅದು ಆದಿತ್ವಾತ್ ಕೆಳಗ ಆದಿ ಬರ್ಕೋಬೇಕು. ಆತ ತತ್ವಾತ್ ಕೆಳಗ ತ ಬರ್ಕೋಬೇಕು, ಅರ್ಧ ತ ಬರ್ಕೋಬೇಕು. ಜ್ಞಾನ ರೂಪ ಅನ್ನೋದ್ರ ಕೆಳಗೆ ಯ ಬರ್ಕೋಬೇಕು. ಗೊತ್ತಾಯ್ತಾ ಈಗ? ಆದಿತ್ಯ ಆತ್ ನೋಡಿ, ಕರೆಕ್ಟ್ ಆತಿಲ್ಲ ಈಗ ಅದು? ಹೌದು. ಅದೇ ಆ ಮೊದ್ಲೇ ಕೆಳಗೆ ಏನ್ ಬರ್ಕೊಂಡ್ರಿ? ಆದಿ. ಆದಿ. ಎರಡನೇ ಕೆಳಗ ತ, ಅರ್ಧ. ಮೂರನೇ ಕೆಳಗ ಯ ಈಸ್ ಈಕ್ವಲ್ ಟು ಆದಿತ್ಯ. ಸರಿ ಹೋಯ್ತು. ಗುಡ್. ದೇವರಲ್ಲಿ ಆದಿತ್ಯ ನಾಮ ಸಮನ್ವಯ ಹೆಂಗ್ ಮಾಡಿದರು? ಆದಿತ್ವಾತ್ ಆತತತ್ವಾತ್ ಜ್ಞಾನ ರೂಪತ್ವಾತ್. ಶ್ರೀನಿವಾಸ್ ಕನ್ನಡದಲ್ಲಿ ಹೇಳೋಣ ಅರ್ಥನ? ಶ್ರೀನಿವಾಸ್ ಕನ್ನಡದಲ್ಲಿ ಹೇಳೋಣ ಅರ್ಥನ ಏನು ಅಂದ್ರೆ, ಎಲ್ಲರಿಗೂ ಮೊದಲಿಗನಾಗಿ ಇದ್ದಾನ. ಆದಿ ಎಲ್ಲರಿಗಿಂತ ಮೊದಲವ, ಫಸ್ಟ್ ಪರ್ಸನ್, ಎಲ್ಲರಿಗಿಂತ ಮೊದಲು. ಆಮೇಲೆ ಎಲ್ಲೆಡೆ ಇದ್ದಾನ, ಎರಡನೇದ್ದು. ಎಲ್ಲರಿಗೂ ಮೊದಲಿದ್ದಾನ, ಎಲ್ಲೆಡೆ ಇದ್ದಾನ. ಮೂರನೇದ್ದು, ಅವನು ಜ್ಞಾನಿಯಾಗಿದ್ದಾನೆ, ಜ್ಞಾನದ ಸ್ವರೂಪನಾಗಿದ್ದಾನೆ. ಜ್ಞಾನವೇ ಮೂರ್ತಿಮಂತವಾಗಿ ಬಂದ್ರೆ ಹೆಂಗಿರ್ತದೆ ಹಂಗಿದ್ದಾನೆ. ಯಾವುದದು? ಯ ಶಬ್ದದ ಅರ್ಥ ಅದು ಜ್ಞಾನ ಸ್ವರೂಪತ್ವಾತ್. ಹಾಗಾದ್ರೆ ಪರಮಾತ್ಮನು ಎಲ್ಲರಿಗಿಂತ ಮೊದಲಿದ್ದಾನೆ, ಎಲ್ಲ ಕಡೆಗಳಲ್ಲಿದ್ದಾನೆ, ಜ್ಞಾನ ರೂಪನಾಗಿದ್ದಾನಾದ್ರಿಂದ ದೇವರಿಗೆ ಆದಿತ್ಯ ಎಂದು ಹೆಸರು. ಸರಿ ಹೋತಾ? ಆದಿತ್ವಾತ್ ಆತತತ್ವಾತ್ ಜ್ಞಾನರೂಪತ್ವತಸ್ತಥಾ ಆದಿತ್ಯ ಇತಿ ಸಂಪ್ರೋಕ್ತಃ. ಮತ್ತ ಮುಂದ ಪ್ರಸಿದ್ಧ ಮಧುವಚ್ಚಸಃ. ದೇವರಲ್ಲಿ ಮಧು ಶಬ್ದ ಪ್ರಯೋಗ ಮಾಡಿದ್ರಿಂದ ಪ್ರಸಿದ್ಧವಾದ ಜೇನಿನಂತೆಯೂ ಇದ್ದಾನ. ಹೇಳಿದ್ನಲ್ಲ ಆಗಲೇ ನಾನು, ಆಪ್ಯಾಯಮಾನ ಜ್ಞಾನ ಅಂತ ಹೇಳಿದ್ನಲ್ಲ. ಜೇನು ಭಾರಿ ವಿಚಿತ್ರ ಅದು. ಇಂಗ್ಲಿಷ್ನೊಳಗ ಹನಿ ಅಂತ ಕರಿತಾರಂತ ಅದಕ್ಕೆ. ಹೌದೇನ್ರಿ? ಹೌದು. ಇಂಗ್ಲಿಷ್ನೊಳಗ ಹನಿ ಅಂತ ಕರಿತಾರ. ನಮ್ಮಲ್ಲಿ ಜೇನುತುಪ್ಪ ಹನಿ ಅಷ್ಟ ಕೈಯಾಗ ಹಾಕ್ತಾರ್ರಿ, ಬಾಟ್ಲಿಗಟ್ಲೆ ಹಾಕಂಗಿಲ್ಲ. ಮತ್ತೆ ಅದಕ್ಕೆ ಯಾಕೆ ಹನಿ ಅಂತ ಕರೆದ ಗೊತ್ತಿಲ್ಲ. ಹನಿ ಅಷ್ಟ ತಗೋತೀವಿ, ಹನಿ ಜೇನುತುಪ್ಪ ತಗೋತೀವಿ. ಹುಯ್ಯನ್ ಜೇನುತುಪ್ಪ ತಿನ್ಬಾರ್ದ್ರಿ, ಮಹಾ ಉಷ್ಣದು, ಮಹಾ ಉಷ್ಣ. ಅದಕ್ಕೆ ಹನಿ ಅಷ್ಟೇ. ಕನ್ನಡದ ಹನಿ ಇಂಗ್ಲಿಷಿಗೆ ಹೋಗಿ ಹನಿ ಆಗಿ ನಮ್ ಕಡೆಗೆ ಬಂತು. ಮತ್ತ ಗೊತ್ತಾಯ್ತಾ? ಅದಕ್ಕೆ ಪ್ರಸಿದ್ಧ ಮಧುವಚ್ಚಸಃ. ತಿರೋವಂಶಾದಿ ಸಂಯುಕ್ತೋ ದ್ಯುನಾಂನೀಚ ದ್ಯುಸಂಸ್ಥಿತ. ಅಡ್ಡ ಏನು ತೊಲೆ ಬಂದದ ಅದಕ್ಕೆ ತಿರಶ್ಚೀನ ವಂಶ, ತಿರೋವಂಶ ಅಂತ ಕರೀತಾರ. ಅದನ್ನ ಮಹಾಲಕ್ಷ್ಮಿ ಅಂತ ಕರೆದಾರ. ಅದರ ಒಳಗೆ ಏನಾಗ್ಯದ? ಜೇನ್ಗೂಡು ಕಟ್ಕೊಂಡದ. ಜೇನ್ಗೂಡು ಅದು ಕಟ್ಟಿರ್ತದ ನೋಡ್ರಿ, ಅಡ್ಡಕ್ಕೆ ಕಟ್ಟಿರ್ತದ. ಅದು ಇಡೀ ಮನೆಯ ಭಾರ ಯಾರ ಮೇಲೆ ಬಿದ್ದದ ಅಂದ್ರೆ ಮಹಾಲಕ್ಷ್ಮಿ ಮೇಲೆ ಬಿದ್ದದ್ರಿ. ಬ್ರಹ್ಮಾಂಡವೆಂಬ ದೊಡ್ಡ ಮನೆಯ ಭಾರ ಹೊತ್ತುಕೊಂಡವಳು ಯಾರು ಅಂದ್ರೆ ಆ ಮಹಾಲಕ್ಷ್ಮಿ. ಆ ಜೇನು ಗೂಡಿನ ಭಾರ ಅದ್ರ ಮೇಲೆ ಅದ. ಆಕ್ಚುಲಿ ಜೇನು ಕೂಡ ಕಂಟ್ಕೊಂಡು ನಿಂತ್ಕೊಂಡದ, ಹೊತ್ಕೊಂಡು ನಿಂತ್ಕೊಂಡದು, ಇಲ್ಲ ನಡೆಯುವುದಿಲ್ಲ. ಈಗ ನಾವು ಈ ವ್ಯಾಯಾಮ ಶಾಲೆದಾಗ ಮ್ಯಾಲಿಂದ ಪೈಪಿಗೆ ಜೋರ್ ಬಿದ್ದಿರ್ತಾರ ನೋಡ್ರಿ, ಮ್ಯಾಲಿನ ಶಾಲೆ ಬಿದ್ದಿರ್ತಾರ, ಅದ್ ಆ ಪೈಪ್ ಅಷ್ಟು ನಮ್ ಭಾರ ಹಿಡ್ಕೊಂಡಿರ್ತದ. ಹಂಗ ಈ ಅಡ್ಡ ಶಾಖೆಯಲ್ಲಿರುವಂತಹದ್ದೇನದ ಜೇನುಗೂಡಿನ ಭಾರ ಹೊತ್ಕೊಂಡು ನಿಂತ್ಕೊಂಡದ ಯಾರವರು? ಮಹಾಲಕ್ಷ್ಮಿ ಅಂತ ಕರೆದಾರ. ಇದರ ಬಗ್ಗೆ ಸಾಕಷ್ಟು ಮಾತಾಡ್ಬೇಕಾಗ್ಯದ. ಮೊದ್ಲು ವಾಕ್ಯ ಓದಿ ಹೇಳ್ಬಿಡ್ತೇನೆ. ಆಕೆಗೆ ದ್ಯೂ ಅಂತದ ನೋಡ್ರಿ, ಅಲ್ಲೇನದ? ದ್ಯೌರೇವ ತಿರಶ್ಚೀನ ವಂಶಃ ಅಂತದ. ದ್ಯೌಹು ಅನ್ನೋ ಶಬ್ದವನ್ನು ಮಹಾಲಕ್ಷ್ಮಿಯಲ್ಲಿ ಸಮನ್ವಯ ಮಾಡ್ತಾರ. ಚಿತ್ರ ಬರ್ಕೊಂಡಾಗ್ಯದ, ಹೆಸರು ಬರ್ಕೊಂಡಾಗ್ಯದ, ಎಲ್ಲ ಮುಗಿದು ಹೋಗ್ಯದ. ಇನ್ನದ್ರ ಮತ್ತೆ ಹೇಳಂಗಿಲ್ಲ, ಹೊಳ್ಳಿ ಮುಂದೆ ಹೋಗ್ತಿರ್ತೀನಿ. ಯಾಕಂದ್ರೆ ಪ್ರಕಾಶಾದಿ ಗುಣೈಹಿ ಶ್ರೀಹಿ. ದೇವ್ಹು ಅಂತ ಯಾಕೆ ಕರೀತಾರ ಮಹಾಲಕ್ಷ್ಮಿಗೆ ಅಂದ್ರೆ ಪ್ರಕಾಶ ಗುಣ ಅದ ಅವಳಲ್ಲಿ. ಪ್ರಕಾಶವೆಂಬುದು ಗುಣ, ಅದು ಬೆಳಕು. ಪ್ರಕಾಶ ಅಂದ್ರೆ ಏನು? ಬೆಳಕು. ಸೂರ್ಯನಲ್ಲಿ ಹೆಂಗ್ ಬೆಳಕದನೋ, ಚಂದ್ರನಲ್ಲಿ ಹೆಂಗ್ ಬೆಳಕದನೋ, ಅಗ್ನಿಯಲ್ಲಿ ಹೆಂಗ್ ಬೆಳಕದನೋ ಹಂಗ ಸ್ವಾಭಾವಿಕವಾದ ಮಹಾಲಕ್ಷ್ಮಿಯ ದೇಹದಲ್ಲಿ ಬೆಳಕದ. ನಮ್ಮ ದೇಹದಲ್ಲಿ ಬೆಳಕಿಲ್ಲ. ಬೆಳಕು ಬಂದಾಗ ನಮ್ ದೇಹ ಕಾಣಿಸ್ತದ. ಲಕ್ಷ್ಮೀನಾರಾಯಣರ ಅಥವಾ ದೇವತೆಗಳ ದೇಹ ಹೆಂಗದ ಅಂದ್ರೆ ಸ್ವಪ್ರಕಾಶವಾಗೇದ. ಅದಕ್ಕೆ ಸ್ವಪ್ರಕಾಶ ಅಂತ ಕರೀತಾರೆ, ಸೂರ್ಯಚಂದ್ರರಂತೆ. ಇನ್ನ ವಾಯು ಆಶ್ರಯ ರೂಪತಃ. ವಾಯುದೇವರಿಗೆ ಆಶ್ರಯ ಕೊಟ್ಟಾಳ. ತಿರೋವಂಶ ಇತಿ ಪ್ರೋಕ್ತ. ಆಕಿಗೆ ತಿರೋವಂಶ ಅಂತ ಕರೀತಾರ. ಮಧ್ವಪೂಪಸ್ತು ಮಾರತಃ. ಮಧ್ವಪೂಪ ಅಂದ್ರ ಮಧು ಅಂದ್ರ ಜೇನು, ಅಪೂಪ ಅಂದ್ರ ಗೂಡು. ಆ ಜೇನುಗೂಡು ಯಾರು? ಮಾರುತಃ. ವಾಯುದೇವರು ಜೇನುಗೂಡಾಗ್ಯಾರ. ಬರ್ಕೊಂಡಿರಿ. ತಸ್ಮಿನ್ ಸನ್ನಿಹಿತೋ ವಿಷ್ಣು. ಅವನಲ್ಲಿ ಭಗವಂತ ಇದ್ದಾನ. ವಿಶೇಷೇಣ ಯತಃ ಸದಾ. ಅಲ್ರಿ ಮತ್ತೆ ದೇವರು ನಮ್ಮಲ್ಲಿ ಇಲ್ಲೇನ? ವಾಯುದೇವರಲ್ಲಿ ಅಷ್ಟ ಇದ್ದಾನಂತ ಏನ್ ಹೇಳೋದು? ಅದನ್ನ ವಾಯುದೇವರನ್ನ ಜೇನುಗೂಡು ಮಾಡ್ಕೊಳ್ರಿ. ಒಳಗಡೆ ಜೇನು ತುಪ್ಪದ ಇರುವಲ್ತ್ಯಾಕ ಭಗವಂತ ಅಲ್ಲಿ ಇದ್ದಾನ, ಮತ್ ನಮ್ಮಲ್ಲಿ ಇಲ್ಲ. ಮತ್ ಭಗವಂತ
ಇದ್ದಾನೆ. ಮತ್ ನಮ್ಮಲ್ಲೂ ಇದ್ದಾನ ಅವರಲ್ಲೂ ಇದ್ದಾನ ಅಂದ್ರೆ ಅರ್ಥ ಏನದಕ್ಕೆ? ವಿಶೇಷೇಣ ಯತಸ್ಸದ. ಈ 3 ಶಬ್ದಗಳು ನೋಡ್ರಿ, ಶ್ರೀಮದಾಚಾರ್ಯ ಇಷ್ಟರ ಮೇಲೆ ಭಾರ ಹಾಕಿ ಮುಗಿಸ್ಬಿಟ್ಟಾರ. ನಮ್ಮಲ್ಲಿ ಇದ್ದಾರ, ಅವರಲ್ಲೂ ಇದ್ದಾರ, ಆದ್ರೆ ಅವರಲ್ಲಿ ವಿಶೇಷವಾಗಿದ್ದಾರ, ನಮ್ಮಲ್ಲಿ ವಿಶೇಷವಾಗಿಲ್ಲ. ಇದು ಒಂದು ಒಟ್ಟ ಆಚಾರ ನೀವು ಪುರಾಣದಾಗ ಇಂಥ ಹೇಳಿ ಹೇಳಿ ನಮ್ಮನ್ನ ಇಷ್ಟ ವಿಶೇಷವಾಗಿದ್ದಾರೆ ಅಂದ್ರೆ ಅರ್ಥೇನು? ಯಾವಾಗ್ಲೂ ನೆನಪಿಟ್ಟುಕೊಳ್ರೆ, ಪುರಾಣದಾಗ ಪಾಠದಾಗ ಎಲ್ಲಿ ಶಬ್ದ ಹೇಳಿಕ್ ಬರ್ತಿರಂಗಿಲ್ಲ ಅಲ್ಲಿ ನಾವು ವಿಶೇಷ ಅಂತ ಬೆಳೆಸ್ಬಿಟ್ಟಿರ್ತೀವಿ. ಅಲ್ಲಿ ಏನು ಹೇಳಿಕ್ ಬರಂಗಿಲ್ಲ ಅನ್ಕೊಳ್ಳಿ, ವಿಶೇಷವಾಗಿ ತಿಳ್ಕೊಂಡ್ಬಿಡ್ರಿ ಅಂತ ಹೇಳಿ. ಯಾವಾಗ್ಲೂ ಈ ಪ್ರಕಾರಕವಾಗಿ ಅಂತ ಹೇಳ್ತಿದ್ರು. ವಿಶೇಷವಾಗಿ ಈ ಪ್ರಕಾರಕವಾಗಿ ಅಂತ ಹೇಳ್ತಾರೆ. ಒಂದ್ ಕಡೆ ಭಾಷಣ ನಡೆದಿತ್ತಂತ, ರಾಜಕಾರಣಿ ಭಾಷಣ ನಡೆದಿತ್ತಂತ. ನಡೆದೊಳಗೆ ಕೊನೆ ಸಾಲಿನಾಗ ಇಬ್ರು ಕೂತವ್ರು ಜಗಳ ಆಳಿಕತ್ತಿರಂತ. ಇವ್ ಭಾಷಣ ಮಾಡ್ಲಿಕ್ಕತ್ತಾನ, ಈ ಭಾಷಣ ಮಾಡೋ ನಿಲ್ಸಿದ್ದಂತ, ಯಾಕೆ ಜಗಳ ಆಳಿಕತ್ತಿರೋ ಕೊನೆ ಕೂತವ್ರು ನೀವು ಅಂತ. ಮೊದ್ಲೇದವ್ ಕೈ ಅಂತ ಹೇಳ್ದ, ಸರ ನಂದ್ ಲೆಕ್ಕ ಸರಿ ಅದು, ಇವ್ನ್ ಲೆಕ್ಕ ಸರಿ ಅದು ಹೇಳ್ರಿ ಅಂದ. ಏನು ನೀವು ಸ್ಪೀಚ್ ಶುರು ಮಾಡಿದಾಗಿಂದ, ಭಾಷಣ ಶುರು ಮಾಡಿದಾಗಿಂದ ಈ ಪ್ರಕಾರಕವಾಗಿ ಅಂತ 250 ಸರ್ತಿ ಹೇಳಿರಿ ಅಂತ ನಾ ಅನ್ಲಿಕತ್ತೀನಿ. ಇವ ಅಲ್ಲ 230 ಸರ್ತಿ ಹೇಳಿ ಅಂತ ಹೇಳ್ತಾನ್ರಿ, ತಪ್ಪು ಲೆಕ್ಕ ಆಗಿದಂತ ಇಬ್ರು ಜಗಳ ಆಳಿಕತ್ತೀರಿ ಅಂದಂತೆ. ಅದಕ್ಕೆ ಅವ ಅನ್ನಂತ ಹಣೆಪ, ನನ್ನ ಪ್ರವಚನದಾಗ ಬರೀ ಈ ಪ್ರಕಾರಕವಾಗಿ 230 ಸರ್ತಿ ಹೇಳಿದ್ರೆ ವಿಷಯ ಏನ್ ಹೇಳ್ತೀರಿ ಎಲ್ಲರ ಇಂತರ. ನಮಗ ವಿಷಯ ಇರೋದಿಲ್ಲ, ಅಲ್ಲಿ ಈ ಪ್ರಕಾರಕವಾಗಿ ವಿಶೇಷ ಇತ್ಯಾದಿ ಎಕ್ಸೆಟ್ರಾ ಹೇಳ್ತಿರ್ತೀವಿ. ಹಂಗಾರೆ ಇಲ್ಲಿ ಹೆಂಗ್ ಹೇಳಿದ್ರೇನು ಅಂದ್ರ ಶಬ್ದ ಹೆಂಗದ ನೋಡ್ರಿ, ವಿಶೇಷೇಣ ಯತಸ್ಸದಾ. ದೇವರು ನಮ್ಮಲ್ಲೂ ಸನ್ನಿಹಿತನಾಗ್ಯಾನ, ವಾಯುದೇವರಲ್ಲೂ ಸನ್ನಿಹಿತನಾಗಿದ್ದಾನೆ. ಆದರೆ ಅವನು ನನ್ನಲ್ಲಿ ಸನ್ನಿಹಿತನಿದ್ದಾನೆ ಎಂಬ ಕಾನ್ಶಿಯಸ್ನೆಸ್ ನನಗೆ ಇಲ್ಲ, ವಾಯುದೇವರಿಗೆ ಸದಾ ಅದ. ಆದ್ದರಿಂದಲೇನೆ ವಾಯುದೇವರಲ್ಲಿ ವಿಶೇಷ ಸನ್ನಿಹಿತ ಅಂತ ಶಬ್ದ ಆಡಿತ್ತು. ನನಗೆ ಎಚ್ಚರದೇನೀಗ, ಈಗ ನಾ ಕೂತೀನಿ ಪಾಠ ಕೇಳ್ಕೂತ್ ಕೂತೀನಿ, ಶ್ರೀನಿವಾಸ ಆನಂದ್ ಅವ್ರ ಕೇಳ್ಕೂತ್ ಕೂತೀನಿ, ನಮಗೇನ್ ಎಚ್ಚರದೇನು ದೇವ್ರ ನಮ್ಮೊಳಗಿದ್ದ ಅಂತಿಲ್ಲ, ನಾ ಕೇಳಿದ್ದೀನಿ ಇಷ್ಟ ಗೊತ್ತದೆ. ಈ ಜಾಗದಲ್ಲಿ ವಾಯುದೇವರು ಕೂತಿದ್ದಾದರೆ ಅವರಿಗೆ ಪ್ರತಿ ಕ್ಷಣ ಕಾನ್ಸಿಯಸ್ನೆಸ್ ಏನಂದ್ರೆ ನನ್ನೊಳಗೆ ಭಗವಂತ ಕೂತು ಕೇಳಿಕತಾನ. ಅವ ಕೇಳಿದ್ದಕ್ ನಾ ಕೇಳಿಕತ್ತೀನಿ, ಬಿಂಬ ಕೇಳಿದ್ದಕ್ ನಾ ಪ್ರತಿಬಿಂಬ ಕೇಳಿಕತ್ತೀನಿ, ಬಿಂಬಗ ಕಿವಿಯವ ಅಂತ ನನಗ ಕಿವಿಯವ. ಹಿಂಗೆಲ್ಲ ಕಾನ್ಶಿಯಸ್ ಇರುತ್ತವ್ರಿ ಶಬ್ದ ಪೂರ್ಣ. ಅದಕ್ಕೆ ಹೇಳಿದ್ರು ತಸ್ಮಿನ್ ಸನ್ನಿಹಿತೋ ವಿಷ್ಣು ವಿಶೇಷೇಣ ಯತಸ್ಸದಾ. ವಾಯುದೇವರಿಗೆ ಅಂತರಿಕ್ಷ ಅಂತ ಹೆಸರದ. ಅಂತರಿಕ್ಷಂ ಅಪೂಪ ಅಂತದ, ಅಲ್ಲಿ ಮಂತ್ರದೊಳಗ ಅಂತರಿಕ್ಷ ಅಪೂಪ ಅಂತದ. ಅದೇನು ಅಂದ್ರೆ ಅದಕ್ಕೆ ಹೇಳ್ತಾರ, ಸೋ ಅಂತರಿಕ್ಷ ಮಿತಿ ಪ್ರೋಕ್ತ ಸ್ವಾಂತ ಸಮ್ಯಕ್ ಹರೀಕ್ಷಣಾತ್ ಬರ್ದಿರ ನೋಡ್ರಿ. ನಾ ಈಗ ಹೇಳಿದ್ನೆಲ್ಲ ಅದೇ ವಿಷಯ ಇಲ್ಲದ, ಅಂದ್ರೆ ಇಲ್ಲಿ ಹೇಳಿದ್ದನ್ನೇ ನಾನು ಆಗಲೇ ತಿಳಿಸಿದ್ದು. ಅಂತಹ ಈಕ್ಷಃ ಇತಿ ಪ್ರೋಕ್ತಃ. ಯಾಕ? ಸ್ವಂತಹ ತನ್ನ ಒಳಗಡೆಗೆ ಸಮ್ಯಕ್ ಚೆನ್ನಾಗಿ ಹರಿ ಈಕ್ಷಣಾತ್ ಭಗವಂತನನ್ನ ಕಾಣ್ತಾರ. ಯಾರು? ವಾಯುದೇವರು ಸದಾ ತನ್ನ ಹೃದಯದಲ್ಲಿ ಭಗವಂತನನ್ನ ಕಾಣ್ತಾ ಇರ್ತಾರ. ಆದ್ದರಿಂದ ಅವ್ರಿಗೇನ್ ಕರಿಬೇಕು? ಅಂತರಿಕ್ಷ ಅಂತ ಕರಿಬೇಕು. ಮುಂದ ಅಂತರಿಕ್ಷ ಸ್ಥಿತಶ್ಚಾಸು, ಅಂತರಿಕ್ಷದಲ್ಲೂ ಇದ್ದಾರೆ. ವಸ್ವಾದ್ಯಾಹ ಮಧುಕಾರಿಣ. ಒಂದಂಶ ಮೂಲದಲ್ಲಿ ಇಲ್ಲ. ಮೂಲದಲ್ಲಿ ಇಲ್ಲ ಅಂದ್ರೆ ಈ ಮಂತ್ರದಲ್ಲಿ ಇಲ್ಲ, ಮುಂದಿನ ಮಂತ್ರದಾಗದ. ಅದನ್ನ ಶ್ರೀಮದ್ ಆಚಾರ್ಯ ತಗೊಂಬಂದ್ರು. ಏನು? ಜೇನು ಹುಳಗಳು ಯಾರು ಅಂತ ಹೇಳಲಿಲ್ಲಲ್ಲ ಅಂದ್ರೆ ಹೇಳ್ತಾರ, ವಸ್ವಾದ್ಯಾಹ, ವಸು ಮೊದಲಾದ ದೇವತೆಗಳು, ವಸು ರುದ್ರ ಆದಿತ್ಯ ವಿಶ್ವೇ ದೇವತೆಗಳೇನಿದ್ದಾರೆ ಇವರೇ ಮೊದಲಾದವರು ಮಧುಕೃತ ಮಧುಕಾರಿಣ ಅಂದ್ರೆ ಜೇನು ಹುಳಗಳು ಅಂತ ಅರ್ಥ. ತತ್ಪುತ್ರಾಸ್ತು ಮರೀಚಾದ್ಯಾಹ, ಅವರ ಮಕ್ಕಳು ಯಾರು? ಮರೀಚಿ ಮೊದಲಾದವರು. ಸೂರ್ಯರಶ್ಮಿಷು ಸಂಸ್ಥಿತಾಹ. ನೋಡ್ರಿ, ಸೂರ್ಯನ ಕಿರಣಗಳಲ್ಲಿ ಅವರಲ್ಲಿದ್ದಾರೆ. ಈ ಜೇನುಗೂಡಿನಲ್ಲಿ ಆ ಸಣ್ಣ 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 ಹೋಲುಗಳವಲ್ಲ, ಅಲ್ಲಿ ಅವರಿದ್ದಾರೆ. ಇನ್ನು ಒಂದ್ ಸ್ವಲ್ಪ ಈ ಲಕ್ಷ್ಮಿ ಮತ್ತು ಪ್ರಾಣದೇವರ ಬಗ್ಗೆ ಒಂಚೂರು ಚಿಂತನೆ. ಏನಂತಾರ? ಹಿಂಗ್ ಬರ್ಕೊಂಡಿಟ್ಕೊಳ್ರಿ. ಏನ ಬರ್ಕೋಬೇಕು ಅಂತಂದ್ರೆ, ತಿರೋವಂಶ ಹಿಂಗ್ ಬರ್ಕೊಳ್ರಿ, ತಿರಶ್ಚೀನ ವಂಶ = ತಿರೋವಂಶ ಅಂತ ಬರ್ಕೊಳ್ರಿ. ತಿರಶ್ಚೀನ ವಂಶ = ತಿರೋವಂಶ = ಮಹಾಲಕ್ಷ್ಮಿ. ಇಷ್ಟು ಬರ್ಕೊಳ್ರಿ. ಇದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತ, ಈಗ ಭಾಷ್ಯ ಓದಿ ಮಾತಾಡೋಣ ಅಂತ. ಸರಿನಾ? ಏನಂತ ನೋಡ್ರಿ, ಲಕ್ಷ್ಮೀದೇವಿಗೆ ಈ ಹೆಸರು ಪ್ರಾಯ ಇಡೀ ಉಪನಿಷತ್ತಿನ ಸಾಮ್ರಾಜ್ಯದಲ್ಲಿ, ವೇದ ಸಾಮ್ರಾಜ್ಯದಲ್ಲಿ ಮಹಾಲಕ್ಷ್ಮಿಯನ್ನ ಇಷ್ಟು ಸುಂದರವಾಗಿ ಹೇಳುವ ಮತ್ತೊಂದು ಪದ ಸಿಗ್ಲಿಕ್ಕಿಲ್ಲ.
ಏನು ಮಹಾಲಕ್ಷ್ಮಿಗೆ ತಿರೋವಂಶ ತಿರಶ್ಚೀನ ವಂಶ ಅಂತ ಕರೆದಿದ್ದಾರೆ. ಅರ್ಥ ಏನು? ಅಡ್ಡ ತೊಲೆ, ಬಿದಿರು ಅಂತ ಅರ್ಥ. ಅಡ್ಡ ಕಟ್ಟಿದ ಬಿದಿರು, ಟೊಂಗೆ ಅಂತ ಅರ್ಥ. ತಿಳಿತಾ? ಲಕ್ಷ್ಮೀದೇವಿಗೆ ಹಿಂಗ್ಯಾಕೆ ಹೆಸರು ಬಂತು ಅಂತ ಒಂದು ಪ್ರಶ್ನೆ ಶ್ರೀನಿವಾಸ್. ಅಥಾತೋ ನಾಮ ಜಿಜ್ಞಾಸ. ಏನ್ ಮಾಡ್ಲಿಕ್ಕೆ ನಾವೀಗ? ಅಥಾತೋ ನಾಮ ಜಿಜ್ಞಾಸ. ತಿರಶ್ಚೀನ ವಂಶಃ ಇತಿ ಮಹಾಲಕ್ಷ್ಮ್ಯಾಃ ಕಥಂ ನಾಮ ಅಭವತ್? ಕಿಂ ಕಾರಣಂ? ಕಿಂ ಕಾರಣಂ? ಏನದಕ್ಕೆ ಕಾರಣ? ಅಂಥ ಕಾರಣ ಏನು ಬಂತು ಅಂತ. ಸ್ವಲ್ಪ ನಾವು ಹಳ್ಳಿ ಕಡೆ ಹೋದ್ರೆ, ಅಕಸ್ಮಾತ್ ಏನ್ರಿ ಹಳ್ಳಿ ಕಡೆಗೆ ಹೋದ್ರೆ ಅಲ್ಲಿದ್ದವರು ಅಡ್ಡಬಿದ್ದೆ ಬುದ್ಧಿ ಅಂತಾರ. ಅಡ್ಡಬಿದ್ದೆ ಬುದ್ಧಿ ಅಂತಾರ. ಏನ್ರಿ ಅಡ್ಡಬಿದ್ದೆ ಬುದ್ಧಿ ಅಂದ್ರೆ ಏನು? ನಮಸ್ಕಾರ ಮಾಡಿದೆ ಅಂತ ಅರ್ಥ. ಅಲ್ಲೂರಚ್ಚಾರ ನೋಡ್ರಿ, ನಾವೀಗ ಏನ್ ಹೇಳಿಕತ್ತೀವಿ ಅಂದ್ರೆ ಅಡ್ಡಬಿದ್ದೆ, ಅದು ಅಡ್ಡದ ನೋಡ್ರಿ. ಅದು ಅಲ್ಲಿ ಏನದು? ಯಾವ್ದು? ತೊಲಿ 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 ಟೊಂಗಿ. ಅದ ಹೆಂಗದ? ಅದು ಅಡ್ಡದ. ಅಂದ್ರ ಅಡ್ಡಬಿದ್ದೆ ಅಂದ್ರೆ ಏನು? ನಮಸ್ಕಾರ ಮಾಡೋದು ಅಂತ ಅರ್ಥ. ಏನ್ ಆಶ್ಚರ್ಯ ಅದ ಅಲ್ಲ? ಆಚಾರ್ಯ ಹೆಂಗಂತ ನೋಡ್ರಿ, ತಿರ್ಯಕ್ ಸ್ಥಿತ್ವ ವಶೇ ಕುರಿಯಾತ್ ಯಸ್ಮಾತ್ ದೇವಿ ರಮಾ ಹರಿಂ. ರಮಾದೇವಿ ಲಕ್ಷ್ಮೀದೇವಿಯು ಹರಿಂ ಪರಮಾತ್ಮನನ್ನು ವಶೇ ಕುರಿಯಾತ್, ತನ್ನ ವಶದಾಗಿಟ್ಟುಕೊಂಡಳಂತ. ಹೆಂಗಿಟ್ಟುಕೊಂಡಳ ವಶದಲ್ಲಿ? ತಿರ್ಯಕ್ ಸ್ಥಿತ್ವ, ಅಡ್ಡ ಬಿದ್ದು ಅವನಿಗೆ ನಮಸ್ಕರಿಸಿ ಅವನಲ್ಲಿ ಭಕ್ತಿಯನ್ನ ಮಾಡಿ ಅವನನ್ನು ತನ್ನ ವಶದಲ್ಲಿ ಇಟ್ಟುಕೊಂಡಿದ್ದಾಳೆ ಎಂಬ ಸುಂದರವಾದ ಅರ್ಥ ತಿಳಿಸುವ ಮಹಾಲಕ್ಷ್ಮಿ ನಾಮ ತಿರಶ್ಚೀನ ವಂಶ ಅಥವಾ ತಿರೋವಂಶ ಎಂದು. ಇದು ಸ್ವಂತ ಮಗ ಆಗಿದ್ರೆ ಮಾತ್ರ ಅಮ್ಮಗೆ ಯಾಕೆ ಹೆಸರು ಬಂತು ಅಂತ ಗೊತ್ತಾಗ್ತದೆ, ಉಳಿದವ್ರಿಗೆ ಗೊತ್ತಾಗಂಗಿಲ್ಲ. ಮಧ್ವಾಚಾರ್ಯರು ಮೂಲ ರೂಪದಲ್ಲಿ ಮಹಾಲಕ್ಷ್ಮಿ ಪುತ್ರರಾಗಿದ್ದರಿಂದಲೇನೆ ನಮ್ಮವ್ಗೆ ಈ ಹೆಸರು ಯಾಕೆ ಬಂದದಂತ ಗೊತ್ತದ. ಉಳಿದ ವ್ಯಾಖ್ಯಾನಕಾರರಿಗೆ ಯಾರಿಗೂ ಗೊತ್ತಿಲ್ಲ, ಯಾಕಂದ್ರೆ ಅವ್ರ ಸಂಬಂಧನೇ ಇಲ್ಲ. ಅವರು ಸ್ನಾನದಷ್ಟು ಅಂತಂತಿರ್ತಾರೆ, ಅಷ್ಟು ತಲೆಮಾರಿ ಹೋಗ್ಬಿಟ್ಟ ಅವತ್ತ ಅರ್ಥ ಆಗುತ್ತೆ. ತಿರಶ್ಚೀನ ವಂಶ ಅಂತ ಮಹಾಲಕ್ಷ್ಮೀ ದೇವಿಗೆ ಹೆಸರು. ಯಾಕೆ ಆ ಹೆಸರು ಬಂತು? ಪಂಡಂಗಾಚಾರ್ಯ, ಭಗವಂತ ಲಕ್ಷ್ಮೀದೇವಿಯ ವಶದಲ್ಲಿ ಇದ್ದಾಳಂತ. ಯಾಕೆ ವಶದಲ್ಲಿ ಇದ್ದಾನ ಅಂತಂದ್ರೆ, ತಿರ್ಯಕ್ ಸ್ಥಿತ್ವ ವಶೇ ಕುರ್ಯಾತ್ ಯಸ್ಮಾತ್ ದೇವಿ ರಮಾ ಹರಿಂ. ಭಕ್ತೈವ, ಭಕ್ತಿಯಿಂದಲೇ, ಅತಃ ತಿರೋವಂಶ, ಆದ್ದರಿಂದಲೇ ತಿರೋವಂಶ ಅಂತ ಕರೆದಾರ. ತಿರ್ಯಕ್ತ್ವಂ ಪ್ರಣತಿ ಸ್ಮೃತ ಶಬ್ದ ಹೇಳ್ಬಿಟ್ರು ಶ್ರೀಮದಾಚಾರ್ಯ. ತಿರ್ಯಕ್ತ್ವಂ ಪ್ರಣತಿ ಸ್ಮೃತ. ತಿರ್ಯಕ್ತ್ವ ಅಂದ್ರೆ ಏನು? ಪ್ರಣತಿ, ನಮಸ್ಕಾರ. ನಮಸ್ಕರಿಸುವ ಮೂಲಕವಾಗಿ, ಭಕ್ತಿಯಿಂದ ನಮಸ್ಕರಿಸುವ ಮೂಲಕವಾಗಿ ಪರಮಾತ್ಮನನ್ನ ವಶದಲ್ಲಿ ಇಟ್ಟುಕೊಂಡಾಳ. ತಿರ್ಯಕ್ ಸ್ಥಿತ್ವ ಸ್ವಸಂಸ್ಥಂತು ವಶೀಕುರ್ಯಾದ್ ಯತಸ್ತತಃ ವಂಶಃ ತಿರಶ್ಚೀನೋ ಅನ್ಯೋಪಿ. ಇದು ಅಷ್ಟೇ. ಯಾವುದು? ಈ ಪ್ರಸಿದ್ಧವಾದ ಶಾಖೆಯೂ ಕೂಡ ಹಿಂಗ ಅಡ್ಡಾಗಿದ್ದಕ್ಕನ ಅದಕ್ಕೆ ಜೋತು ಬೀಳ್ಲಿಕ್ಕೆ ತಯಾರಾಗ್ಯಾರ, ಅದಕ್ಕೆ ಆಶ್ರಯಿಸ್ಕೊಳ್ಳಿಕ್ ತಯಾರಾಗ್ಯಾರ ಹೊರತಾಗಿ ಅದು ಶಟದ್ ಹಿಂಗ ಉದ್ದು ನಿಂತಿತ್ತು ಅಂದ್ರೆ ಯಾರು ಆಶ್ರಯಿಸ್ಕೊಳ್ತಿದ್ರಪ್ಪ? ಹೌದಿಲ್ಲ? ಹೌದಿಲ್ಲ? ಎಷ್ಟು ಚಂದದ ನೋಡ್ರಿ ವಿಷಯ. ಅದು ಹಿಂಗ ಉದ್ದು ಗೋಟ್ ನಿಂತು ಬಿಡೋದು. ಹಿಂಗ ಯಾರು ಆಶ್ರಯಿಸ್ಕೊಳ್ತಾರೆ? ಹೆಂಗ್ ಬರ್ತದಪ್ಪ ಅದನ್ನ? ಗೂಟ ಅಂತ ಕರಿತೀವಿ ನಮ್ಮಲ್ಲಿ ಕನ್ನಡದಾಗ. ಏನ್ ಕರಿತೀವ್ರಿ? ಗೂಟ್. ಗೋಟ್ ನಿಲ್ಲೋದಲ್ಲ, ಗೂಟ ನಿಲ್ಲೋದು. ಗೂಟ್ ಹಿಂಗ ಅಡ್ಡಿರ್ತ ಅಂತ ತಿಳ್ಕೊಂಡದಕ್ಕೆ ನೀವೇನ್ ಬೇಕಾದ್ರೆ ಹಾಕ್ಬಹುದು. ಗೋಟ್ ನಿಂತ ಏನ್ ಹಾಕ್ತಿರಿ ನೀವು? ಅದಕ್ಕೆ ಏನು ಹಾಕ್ಲಿಕ್ಕೆ ಬರುವುದಿಲ್ಲ. ಈಗ ಒಂದ್ ಸ್ವಲ್ಪ ಚರ್ಚೆ ಮತ್ತೆ ಮುಂದೆ ಹೋಗೋಣ. ಅಂದ್ರೆ ನಮಸ್ಕಾರ ಅಂತ ಹೇಳಿಕತ್ತೀವ್ರಿ ನಾವೀಗ, ಹೌದಿಲ್ರಿ? ನಮಸ್ಕಾರ ಅಂತ ಹೇಳ್ತೀವಿ. ಈಗ ಕೆಲವರು ಕೈ ಮುಗಿದ್ ನಮಸ್ಕಾರ ಅಂತಿರ್ತಾರೆ. ಸುಮ್ನೆ ಹೇಳಿಕತ್ತೀವಿ ನಮಸ್ಕಾರ ಪದ್ಧತಿಗಳು ಹೆಂಗಿರ್ತಾವ ಅಂತ. ಅಡ್ಡಬಿದ್ದೆ ಬುದ್ಧಿ ಅಂದ್ರ ಪೂರ್ಣ ದೇಹವನ್ನ ದಂಡವತ್ ಪ್ರಣಾಮ. ಭಾರಿ ಚಂಚನ ಶಬ್ದವನ, ಮತ್ತೆ ಭಾರಿ ಚಂಚನ ಶಬ್ದವ. ಕನ್ನಡದೊಳಗ ಅಡ್ಡಬಿದ್ದೆ ಅಂತೀವಿ, ಮರಾಠಿ ಒಳಗ ದಂಡವತ್ ಅಂತ. ದಂಡವತ್ ಅಂತ ಶಬ್ದ ಮರಾಠಿ ಒಳಗೆ ಏನ್ ಬಳಸ್ತಾ ನೋಡ್ರಿ, ಅದಕ್ಕೆ ಅರ್ಥ ಏನು ಅಂದ್ರೆ ನಮಸ್ಕಾರ ಅಂತ ಅರ್ಥ. ದಂಡವತ್ ಇಷ್ಟೇ ಶಬ್ದ ಅದಕ್ಕೆ. ಮತ್ ನಮಸ್ಕಾರ ಮಾಡು ಅಂತ ಹೇಳೋ ಪ್ರಶ್ನೆ ಇರಲಿಲ್ಲ. ದಂಡವತ್ ಅಂದ್ರೆ ನಮಸ್ಕಾರ ಮಾಡು ಅಂತ ಅರ್ಥ ಅದಕ್ಕೆ. ಹಾಗಾದ್ರೆ ದಂಡವತ್ ಅನ್ನೋ ಶಬ್ದ ದಂಡ ಇದು ದಂಡ ಇದು ಶಿರಸಾಷ್ಟಾಂಗ ನಮಸ್ಕಾರ ಇವೆಲ್ಲ ನೋಡ್ರಿ, ಇವೆಲ್ಲ ಏನವ ನಮಸ್ಕಾರಗಳ ಪದ್ಧತಿ ತಿಳಿಸ್ತದೆ. ಸರಿನಾ? ಪುರುಷರು ಹೆಂಗ್ ನಮಸ್ಕಾರ ಮಾಡ್ತಾರ? ಅಷ್ಟು 8 ಅಂಗಗಳನ್ನು ಸೇರಿಸಿ ಮಾಡ್ತಾರೆ. ಸರಿನಾ? ಇನ್ನು ಸ್ತ್ರೀಯರು ಹೆಂಗ್ ಮಾಡ್ತಾರ? ಪಂಚಾಂಗ ನಮಸ್ಕಾರ ಮಾಡ್ತಾರೆ. ಅವರು ಉಳಿದ ರೀತಿ ಮಾಡಬಾರ್ದು ಅಂತ ಶಾಸ್ತ್ರ ಹೇಳಿದ, ಮಾಡಬಾರ್ದು. ಸರಿ, ಅದೇನೋ ಸೈಕಾಲಜಿ ಅದ, ಅದಕ್ಕೇನೋ ವ್ಯವಸ್ಥೆ ಅದ. ಸ್ತ್ರೀಯರು ಪಂಚಾಂಗ, ಪುರುಷರು ಅಷ್ಟಾಂಗ,
ಕೆಲವರು ನಮಸ್ಕಾರ ಮಾಡುವಾಗ ಕೈ ಅಷ್ಟ ಮುಗಿತಿರ್ತಾರೆ. ಇನ್ ಕೆಲವರು ಕೈ ಮುಗಿಲಿಕ್ಕೆ ಆಗದೆ ಇದ್ದವ್ರು ತಲೆನ ಹಿಂಗಂತಿರ್ತಾರೆ. ಹೌದೋ ಇಲ್ಲೋ? ಇವೆಲ್ಲ ನಮಸ್ಕಾರ ಪದ್ಧತಿ ಹೌದೋ ಅಲ್ಲೋ ಹೇಳಿ ನೋಡ. ಹಾ, ಹೌದೋ ಇಲ್ಲ? ನಾ ಏನ್ ಅಂದ್ರೆ ಒಂದೊಂದನ್ನು ಗಮನಿಸ್ತೀರಿ ಎಷ್ಟು ಮಹತ್ವದ ಅಂತ ಹೇಳ್ತಿರ್ತೀನಿ ನಿಮಗೆ. ಉಳಿದದ್ದೇನೂ ಮಾಡದೇ ಇದ್ದಾಗ ತಲೆ ಅಷ್ಟ ಹಿಂಗಂತಾರಲ್ಲ, ಈ ತಲೆ ಅಷ್ಟ ಅನ್ನೋದಕ್ಕೂ ಉಳಿದ ನಮಸ್ಕಾರಕ್ಕೂ ವ್ಯತ್ಯಾಸ ಏನದ ಅಂತ ನಮ್ ಪ್ರಶ್ನೆ. ಅಚ್ಚಾರ ಬಹಳ ಕಾರ್ಬಾರ್ ಮಾಡಿದಂಗ ಅನಿಸ್ಲಿಕ್ಕತ್ತಿಲ್ಲ ನೀವು ಇವತ್ತು ಪಾಠಕ್ಕೆ ಕೂತಾಗಿಂದ? ಏಕೋ ಸುಸೂತ್ರ ಪಾಠ ಹೊಂಟಿತ್ತು, ಕಾರ್ಬಾರ್ ಬಹಳ ಮಾಡ್ದಂಗೆ ಕಾಣಿಸ್ಲಿಕ್ಕತ್ತದ. ಅಣ್ಣಿಗಿರಿಯವ್ರಿಗೆ ಗೊತ್ತಾತ ನಾ ಏನ್ ಹೇಳಿಕೊಂಡೆ ಅಂತ ಹೇಳಿ. ಹಾಗಾದರೆ ಪುರುಷರು ಸಾಷ್ಟಾಂಗ ನಮಸ್ಕಾರ ಮಾಡಿದ್ರು ತಲೆ ಬರಲೇಬೇಕು, ಸ್ತ್ರೀಯರು ಪಂಚಾಂಗ ನಮಸ್ಕಾರ ಮಾಡಿದ್ರು ತಲೆ ಬರಲೇಬೇಕು. ಹಿಂಗಂದಾಗೂ ತಲೆ ಬರಬೇಕು, ತಲೆ ಮಾತ್ರ ಬಗ್ಗಿಸಿದಾಗೂ ತಲೆ ಬರಬೇಕು. ಹಾಗಾದ್ರೆ ಎಲ್ಲಾ ನಮಸ್ಕಾರಗಳಲ್ಲೂ ತಲೆ ಉಳ್ಕೊಂತು. ಅದು ಹೋಗ್ಲಿಲ್ಲ ನೋಡ್ರಿ, ಅದು ಹೋಗ್ಲಿಲ್ಲ. ಹಾಗಾದ್ರೆ ನೀವೇನಂದ್ರಿ ಅಂದ್ರೆ ಉಳಿದದ್ದನ್ನು ಏನನ್ನು ಅವ ಕೈ ಜೋಡಿಸದೇ ಇದ್ರು, ದೇಹ ಭಾಗಿಸದೇ ಇದ್ರು, ತಲೆ ಭಾಗಿಸಿದ್ರೆ ನಮಸ್ಕಾರ ಮಾಡಿದ ಅಂತ ನೀವು ಭಾವಿಸ್ಕೊಂಡ್ರಿ. ಹೌ ಇಟ್ಸ್ ಪಾಸಿಬಲ್? ಹೆಂಗ್ ಸಾಧ್ಯ ಆತಿದು? ಸ್ವಲ್ಪರ ಬೇಕೋ ಬ್ಯಾಡೋ ಅಂತಂದ್ರೆ ಸಿಂಪಲ್. ಐತರೇಯ ಉಪನಿಷತ್ತನ್ನ ಓದುವಾಗ ಬ್ರಹ್ಮದೇವರ ದೇಹದ ಪರಿಚಯ ಮಾಡಿಕೊಡ್ತಾ ಇರುವಾಗ ಪರಮಾತ್ಮ ಪಾದದ ಮೂಲಕ ಪ್ರವೇಶ ಮಾಡಿಕೊಂಡು ತೊಡೆಗೆ ಬಂದು, ಹೊಟ್ಟಿಗೆ ಬಂದು, ಎದಿಗ್ ಬಂದು, ತಲೆಗೆ ಬಂದು ನಿಂತ್ಕೊಂಡ. ಈ ದೇವರು ತಲೆಗೆ ಬಂದು ನಿಂತ್ಕೊಂಡ್ಕೊಳ್ಳೆ ಎಲ್ಲಾ ಇಂದ್ರಿಯಾಭಿಮಾನಿ ದೇವತೆಗಳು ತಲೆಗೆ ಬಂದು ನಿಂತ್ಕೊಂಡ್ರು. ಇದಕ್ಕೆ ತಲೆಗೆ ಏನ್ ಕರೆದ್ರು ಅಂದ್ರೆ ತಾವ ಏತಾಹ ಶೀರ್ಷನ್ ಶ್ರಿಯಃ ಶ್ರಿತಾಶ್ ಚಕ್ಷುಶ್ರೋತ್ರಂ ಮನೋವಾಚಮಿತಿ. ಇದಕ್ಕೆ ಶ್ರೀ ಅಂತ ಕರೆದ್ರು. ಇದಕ್ಕೇನ್ ಕರೆದ್ರು? ಶ್ರೀ ಅಂತ ಕರೆದ್ರು. ಪೇಜ್ ನಂಬರ್ ಹೇಳಬಲ್ಲೆ, ಈಗ ಬೇಡ, ವಿಷಯ ತಿಳ್ಕೊಳ್ರಿ. ಇದಕ್ಕೇನ್ ಕರೆದ್ರು? ಶ್ರೀ. ತಲೆಗೇನ್ ಹೆಸರದ? ಶ್ರೀ. ಶಿರಹ ಅಂತ ಹೆಸರದ ಇಲ್ಲ ಇದಕ್ಕೆ. ಶಿರಹ ಅಂಬೋದೇನು? ಶ್ರೀ ಶಬ್ದದ ಲಾಂಗ್ ಫಾರ್ಮ್ ಶಿರಿ, ಶಿರಹ ಶಾರ್ಟ್ ಫಾರ್ಮ್ ಶ್ರೀ. ಅದು ಹಂಗಾದ್ರೆ ಇದಕ್ಕೇನ್ ಕರೆದ್ರು? ಶಿರಹ. ಇದಕ್ಕೇನ್ ಕರೆದ್ರು? ಶ್ರೀ. ಯಾಕ ಅಂದ್ರೆ ಎಲ್ಲಾ ಇಂದ್ರಿಯಗಳು ಇಲ್ಲೇ ಅವ. ಇದು ಮೇನ್ ಪವರ್ ಪಾಯಿಂಟ್ ರೀ. ಇದು ಮೇನ್ ಪವರ್ ಪಾಯಿಂಟ್ ನೋಡ್ರಿ. ನಿಮ್ಗೆ ಸುಮ್ಮ ಮಜಾ ಹೇಳ್ತೀನಿ. ಇಲ್ಲಿ ಪೆಟ್ಟ ಬಿತ್ತು ತಲೆಗೆ ಅಂತ ಇಟ್ಕೊಳ್ರಿ. ಕಿವಿಗೊಂದು ನರ ಇರ್ತದೆ ಒಳಗಡೆಗೆ, ಅದು ಢಮ್ ಅಂದ್ರೆ ಇವನ್ ಕಿವಿ ಹೋಗ್ತದ. ಕಣ್ಣಿನ ನರ ಇರ್ತದೆ, ಅದಕ್ಕೆ ಪೆಟ್ಟು ಬಿದ್ರೆ ಕಣ್ಣು ಹೋಗ್ತದ. ಹೌದಾ ಇಲ್ಲ? ಗೊತ್ತಾ ಇದು ನಿಮಗೆ? ಕಲ್ಪನಾ ಬರುತ್ತೆ. ಹಂಗಾರೆ ಇದೇನದ ನೋಡ್ರಿ, ಇದು ಮ್ಯಾಲಿಂದು ಇದೇನಿದು? ಪವರ್ ಸ್ಟೇಷನ್. ಪವರ್ ಸ್ಟೇಷನ್. ಹಾಗಾದ್ರೆ ಅಷ್ಟು ಇಂದ್ರಿಯಗಳಿಂದಲೂ ನೀನ್ ನಮಸ್ಕಾರ ಮಾಡ್ಲಿಕ್ಕೆ ಆಗದೆ ಇದ್ರು, ಆ ಇಂದ್ರಿಯಗಳ ಪವರ್ ಸ್ಟೇಷನ್ ಎಲ್ಲಿ ತಲೆ ಇಲ್ಲದಲ್ಲ ಅಷ್ಟನ್ನ ಭಾಗಿಸಿದ್ರು ಕೂಡ ಏನ್ ಮಾಡಿದಂತ ಆಯ್ತು? ನೀನು ಎಲ್ಲಾ ಇಂದ್ರಿಯಗಳನ್ನು ಭಾಗಿಸಿ ನಮಸ್ಕಾರ ಮಾಡಿದಂತೆ ಆಯ್ತು. ಹೌದಿಲ್ರಿ ಪ್ರಭಾಕರ್? ಕರೆಕ್ಟ್ ಹೌದಿಲ್? ಮತ್ತೆ ಕೈ ಇಲ್ಲ, ಕಾಲಿಲ್ಲ, ಏನು ಮಾಡ್ಲಿಲ್ಲ ಅಂದ್ರೆ ಏನ್ ಬೇಕಾಗಿಲ್ಲ, ಹಿಂಗಂದು ನೀನು ಹಿಂಗಂದ್ರೆ ಸಾಕು. ಏನಾಯ್ತು ಅಂತ ಕೇಳಿದ್ರೆ ಅಷ್ಟು ಇಂದ್ರಿಯಗಳು ಬಂದಾಯ್ತಲ್ಲಿ. ಯಾಕೆ ಎಲ್ಲ ಇಂದ್ರಿಯಗಳು ಇಲ್ಲಿ ಅವ, ಇಂದ್ರಿಯಗಳು ಇದ್ದೇ ಬಂದ್ಬಿಡ್ತೆ ಅಲ್ಲಿಗೆ. ಹೌದು. ಇಷ್ಟಕ್ಕೂ ಅಷ್ಟನ್ನು ಮಾಡ್ಲಾರ್ದು ಇಷ್ಟ ಮಾಡಿ ಏನ್ ಹೇಳಿಕೊಂತೀರಿ ನೀವು? ನಮಸ್ಕಾರ. ನಮಸ್ಕಾರ ಎದಕ್ಕೆ ಹೇಳಿಕೊಂತೀರಿ ನೀವು? ಏನ್ ಹೇಳಿಕೊಂಡ್ರಿ ಹಿಂಗ್ ಮಾಡಿ ಅಂದ್ರೆ ನಮ್ಮೆಲ್ಲಾ ಇಂದ್ರಿಯಗಳು ಇಲ್ಲವ, ಅದನ್ನ ನಾವು ಅಷ್ಟು ನಿಮಗ್ ಭಾಗಿಸ್ಲಿಕ್ಕತ್ತೀನಿ. ಯಾಕ ಅಂತ ಕೇಳಿದ್ರೆ ಇವೇನ್ ಇಂದ್ರಿಯಗಳಿಂದ ನಾನು ಸಾಧನಾ ಮಾಡ್ಕೋಬೇಕಾಗ್ಯದ, ಅದು ಇನ್ನೂ ಆಗಿಲ್ಲ. ನೀವಾಗಲೇ ಈ ಇಂದ್ರಿಯಗಳಿಂದ ಸಾಧನಾ ಮಾಡ್ಕೊಂಡು ಮ್ಯಾಲಿದ್ದೀರಿ ಅಂತ ತಿಳಿಸ್ಲಿಕ್ಕೇನೆ ಹಿಂಗ್ ಅನ್ಲಿಕತ್ತೀವಿ ನಾವು. ಯಾಕ ಆ ಅಷ್ಟು ಇಂದ್ರಿಯಗಳನ್ನು ಉಪಯೋಗಿಸ್ಕೊಂಡಾರ ಅವರು, ಅದಕ್ಕ ಜ್ಞಾನಿಗಳಾಗ್ಯಾರ, ಅದಕ್ಕ ದೊಡ್ಡವರಾಗ್ಯಾರ ಅವರು. ಪಂಚಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ಮನಸ್ಸು ಅಷ್ಟನ್ನು ಉಪಯೋಗಿಸ್ಕೊಂಡು ಆ ಮಟ್ಟಕ್ಕೆ ಮುಟ್ಟ್ಯಾರ ಅವರು. ಅನ್ನೋದಕ್ಕೆ ನಾವೇನ್ ತೋರಿಸಿಕತ್ತೀವಿ ಅಂದ್ರೆ ನೀವು ಯಾವ ಇಂದ್ರಿಯಗಳನ್ನು ಉಪಯೋಗಿಸಿಕೊಂಡು ಇಷ್ಟು ಎತ್ತರಕ್ಕೇರಿರಿ, ನಮ್ಮ ಇಂದ್ರಿಯಗಳು ಇನ್ನೂ ಅಷ್ಟು ಎತ್ತರಕ್ಕೇರಿಲ್ಲ, ಏರೋ ಅನುಗ್ರಹ ಮಾಡ್ರಿ ಅಂತ ಹಿಂಗ್ ಮಾಡ್ತೀವಿ ನಾವು. ಆದ್ದರಿಂದಲೇನೆ ತಿರ್ಯಕ್ತ್ವಂ ಪ್ರಣತಿ ಸ್ಮೃತ. ನಮಸ್ಕಾರ ಮಾಡೋದನ್ನೇ ಪ್ರಣಾಮ, ತಲೆಬಾಗಿಸೋದನ್ನೇ ಪ್ರಣಾಮ ಅಂತ ಕರೀತಾರೆ. ಹೀಗೆ ಲಕ್ಷ್ಮೀದೇವಿಯು ಭಗವಂತನನ್ನ ವಶದಲ್ಲಿ ಇಟ್ಟುಕೊಂಡಿದ್ದಾಳೆ ಅಂತ ವಿವರಣೆ ಮಾಡ್ತಿದ್ದಾರೆ. ಎನಿ ಡೌಟ್ಸ್? ಶ್ರೀಮದಾಚಾರ್ಯರು ಭಾಷ್ಯದಲ್ಲಿ ಅಂತಾರೆ, ತಿರ್ಯಕ್ ಸ್ಥಿತ್ವ ಸ್ವಸಂಸ್ಥಂತು ವಶೀಕುರ್ಯಾದ್ ಯತಸ್ತತಃ. ಇವತ್ತಿನವರೆಗೂ ಕೂಡ ಜಗತ್ತಿನಲ್ಲಿ ವಶಪಡಿಸಿಕೊಳ್ಳಿಕ್ಕೆ ಇರುವಂತಹ ಅತ್ಯುತ್ತಮ ಸಾಧನಗಳಲ್ಲಿ ಯಾವುದು ಬಂದಿದೆ ಅಂದ್ರೆ ನಮಸ್ಕಾರವು ಬಂದಿದೆ ಅಂತಾರೆ ಶ್ರೀಮದಾಚಾರ್ಯ. ಅತ್ಯುತ್ತಮ ಸಾಧನ. ನೀವು ನಮಸ್ಕಾರ ಮಾಡಿಬಿಡ್ರಿ, ಸುಲಭಕ್ಕೆ ವಶ ಆಗ್ತಾರೆ. ಯಾರಾದ್ರೂ ವಶ ಆಗ್ತಾರೆ, ಯಾರು ವಶ ಆಗದೆ ಇಲ್ಲಿ ಬರೋದಿಲ್ಲ. ಜಗಳ ಆಯ್ತಾ, ಸಿಟಿಗಳೈತಾ ಅಂತ ಇಟ್ಕೊಳ್ರಿ, ತಪ್ಪ ಅಂತ ಇಷ್ಟ ಅಂದ್ಬಿಡ್ರಿ, ಜಗಳ ಎಂತ ಹೋಗ್ಬಿಡ್ತದೆ, ಅಲ್ಲಿ ಮುಗ್ದ ಹೋಗ್ಬಿಡುತ್ತೆ. ನಾವು ಬಹಳ ಬೇಕಾದವರು ಅಂತ ಇಷ್ಟ ಅನ್ರಿ, ವಶ ಆಗ್ಬಿಡ್ತಾನವ. ಆಮೇಲೆ ಇದು ವಶಪಡಿಸಿಕೊಳ್ಳುವ ದಿವ್ಯ ಮಂತ್ರ ಯಾವುದು ಅಂದ್ರೆ ನಮಸ್ಕಾರ. ನಾವೇನ್ ತಿಳಿಬಾರದು?
ಇದರಿಂದಾಗಿ ನಾವು ಸಣ್ಣವರಾದ್ವಿ ಅವ್ರು ದೊಡ್ಡವರಾದ್ವಿ ಅಂತ ಭಾವನಾ ಬರಬಾರದು. ಎಲ್ಲಿ ದೊಡ್ಡವರು ಜ್ಞಾನಿಗಳಿದ್ದಲ್ಲಿ ಮಾಡಿದ್ರೆ ಅವ್ರು ದೊಡ್ಡವರು, ನಾವು ಸಣ್ಣವರು. ಉಳಿದ ಕಡೆಗೆ ಎಲ್ಲಾದ್ರೂ ನಾವು ಇದನ್ನು ಉಪಯೋಗಿಸಿದ್ರೆ ವಶೀಕರಣ ಮಂತ್ರ ಉಪಯೋಗಿಸ್ಲಿಕ್ಕತ್ತೀವಿ ಅಂತ ಅರ್ಥ ಹೊರತಾಗಿ ಬೇರೆ ಏನೂ ಅರ್ಥ ಅಲ್ಲ. ಗೊತ್ತಾಯ್ತಾ? ಆದ್ದರಿಂದ ಇದಕ್ಕೇನ್ ಕರೆದ್ರು, ಇದಕ್ಕೇನ್ ಕರೆದ್ರು ಶ್ರೀ ಅಂತ ಕರೆದ್ರು, ಇದಕ್ಕೇನ್ ಕರೆದ್ರು ಶಿರಾ ಅಂತ ಕರೆದ್ರು, ಇದಕ್ಕೇನ್ ಕರೆದ್ರು ಸಂಪತ್ತು ಅಂತ ಕರೆದ್ರು. ಯಾವ್ದಕ್ಕೆ ಕರೆದ್ರು ಸಂಪತ್ತು ಅಂತ ತಿಳ್ಕೊಂಡು ತಲೆಗಲ್ಲ, ಇಂದ್ರಿಯಗಳಿಗೆ ಎಲ್ಲಾ ಇಂದ್ರಿಯಗಳು ನಮ್ಮ ಸಂಪತ್ತು. ನೆನ್ಪಿಟ್ಕೊಳ್ರಿ. ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಮನಸ್ಸು, ಬುದ್ಧಿ ಇವುಗಳೇನವಲ್ಲ, ಇದು ನಮ್ಮ ಪೂರ್ಣ ಸಂಪತ್ತು, ದೊಡ್ಡ ಆಸ್ತಿ. ಎಲ್ಲಿವರೆಗೆ ಇವುಗಳನ್ನ ಉಪಯೋಗಿಸಿ ನಾವು ಜಗತ್ತಿನಲ್ಲಿದ್ದ ವಸ್ತುಗಳನ್ನ ವಶಪಡಿಸಿಕೊಳ್ತೀವೋ ಅಲ್ಲಿವರೆಗೆ ನಾವು ಶ್ರೀಮಂತರೇ. ಅಲ್ಲಿವರೆಗೆ ನಾವು ಶ್ರೀಮಂತರೇ. ನಾವ್ಯಾಕೆ ಬೇರೆ ಆಗ್ತೀವಿ ಎಲ್ಲರ? ಗೊತ್ತಾಯ್ತಾ? ಕೊನೆ ಪಾಯಿಂಟ್ ಹೇಳ್ಬಿಡ್ತೇನೆ ಪ್ಲೀಸ್, ಪಾಠ ಮುಗಿಸ್ಬಿಡ್ತೇನೆ. ಏನು ಅಂತಂದ್ರೆ ಸರಾಫರ್ ಏನು ಅಂತಂದ್ರೆ, ಭಾಗವತ ಧರ್ಮದೊಳಗೆ ನಮಸ್ಕಾರ ಅನ್ನೋದೊಂದು ಬಂದದ್ರಿ. ಭಾಗವತ್ ಧರ್ಮದೊಳಗೆ ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾನುಸುತ ಸ್ವಭಾವಂ ಕರೋತಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯೇತತ್. ಮಾತಿನಿಂದ, ಮನಸ್ಸಿನಿಂದ, ದೇಹದಿಂದ ಏನೇನು ಮಾಡ್ತೀವೋ ಎಲ್ಲ ನಮಸ್ಕಾರ ಸಮರ್ಪಣೆ ಮಾಡುವುದೇ ಭಾಗವತ ಧರ್ಮ ಅಂತದ ಇಲ್ಲೋ? ಹಾಗಾದ್ರೆ ಅಷ್ಟೂ ಇಂದ್ರಿಯಗಳು ಇಲ್ಲೇ ಸೇರ್ಕೊಂಡಾವ. ಕಾಯೇನ ವಾಚಾ ಮನಸ್ಸಾ ಇಂದ್ರಿಯೈರ್ವಾ ಬುದ್ಧ್ಯ ಆತ್ಮನಾ ವಾನುಸುತ ಸ್ವಭಾವಂ ಎಲ್ಲ ಅದಲ್ಲಿ ಇಲ್ಲೇ ಅದಲ್ಲ. ಮತ್ತೆ ಅದನ್ನೇ ನೀವು ಒಪ್ಪಿಸ್ತೀರಿ ಅಂತಂದ್ರೆ ಏನ್ ಮಾಡಿದಂತಾಯ್ತು? ಭಾಗವತ ಧರ್ಮವನ್ನ ಪರಿಪಾಲನೆ ಮಾಡಿದಂತಾಯ್ತು. ಕಾಯೇನ ವಾಚಾ ಮನಸಾ ಇಂದ್ರಿಯೈರ್ವಾ ಬುದ್ಧ್ಯ ಆತ್ಮನಾ ವಾ ಅನುಸುತ ಸ್ವಭಾವಂ ಕರೋತಿ ಅಥವಾ ಕರೋತಿ ಯದ್ಯತ್ ಸಕಲಂ ಪರಸ್ಮೈ ಸಮರ್ಪಯೇತ, ಎಲ್ಲವನ್ನೂ ಭಗವಂತನಿಗೆ ಸಮರ್ಪಿಸುವುದು. ಹಾಗಾದ್ರೆ ನೀವು ಒಂದು ಶಿರವನ್ನ ಬಾಗಿ ನಮಸ್ಕಾರ ಮಾಡಿದ್ದು ಅಂದ್ರೆ ಶುದ್ಧ ಭಾಗವತ ಧರ್ಮವನ್ನ ಆಚರಣೆ ಮಾಡಿದ್ದು. ಅದಕ್ಕೆ ಮಹಾಲಕ್ಷ್ಮೀ ದೇವಿ ಭಾಗವತ ಧರ್ಮ ಆಚರಣೆ ಮಾಡುವ ಮೂಲಕ ಭಗವಂತನ ವಶದಲ್ಲಿ ಇಟ್ಟುಕೊಂಡಳ ಹೊರತಾಗಿ ತನ್ನ ರೂಪ ಲಾವಣ್ಯಗಳಿಂದ, ಹಾವಭಾವಗಳಿಂದ ಅಲ್ಲ. ನಾವು ಭಗವಂತನ ವಶಪಡಿಸಿಕೊಳ್ಳಬೇಕಾದ್ರೆ ಶುದ್ಧ ಭಾಗವತ ಧರ್ಮದಿಂದ ವಶಪಡಿಸಿಕೊಳ್ಳಬೇಕು. ಇನ್ನ ಅಪೂಪ ಅಂತ ಕರ್ಸ್ಕೊಂಡ್ರೆ ಯಾರು? ವಾಯುದೇವರು. ಏನಂತ? ಯಸ್ಮಿನ್ ಆಪ್ಯಂ ಉಪಸ್ಥಿತಂ ಸೋ ಅಪೂಪ ಆಪ್ಯೋ ಭಗವನ್ ಮಧ್ವಾಜ್ಯಾದಿ ಪ್ರಸಿದ್ಧಗಂ. ಮುಂದೇನಂತಾರ? ಅಪೂಪ ಅಂತ ಹೆಸರದಕ್ಕೆ. ಯಾವುದು? ಜೇನುಗೂಡಿಗೆ ಅಪೂಪ, ಜೇನು ಹುಟ್ಟಿಗೆ ಅಪೂಪ ಅಂತ ಕರೀತಾರ. ಆಪ ಪ್ಲಸ್ ಉಪ ಅಪೂಪ, ಅಪ ಪ್ಲಸ್ ಉಪ ಅಪೂಪ ಅಂತ. ಆಪ್ಯ ಅಂದ್ರೆ ಹೊಂದಲ್ಪಡುವನು, ಉಪ ಅಂದ್ರೆ ಹತ್ತಿರದಲ್ಲಿ, ಅಪೂಪ ಅಂದ್ರ ಮುಕ್ತರಿಂದ ಹೊಂದಲ್ಪಡ್ತಾನ, ವಾಯುದೇವರಿಗೆ ಹತ್ತಿರದಲ್ಲಿ ಇದ್ದಾನೆ. ಆದ್ರಿಂದ ದೇವರಿಗೆ ಏನ್ ಕರೆದಾರ? ಅಪೂಪ ಅಂತ ಕರೆದಿದ್ದಾರ. ಅಥವಾ ನಮ್ಮಿಂದ ಹೊಂದಲ್ಪಡ್ತಾನ, ನಮಗ್ ಹತ್ತಿರ ಇದ್ದಾನೆ, ಅದರಿಂದ ದೇವರಿಗೆ ಅಪೂಪ ಅಂತ ಹೆಸರು. ವಾಯುದೇವರಿಗೂ ಅಪೂಪ ಅಂತ ಹೆಸರು. ಇಷ್ಟು ವಿಷಯವನ್ನು ತಿಳಿಸಿಕೊಟ್ರು. ಹೌದು, ಇದೇನು ಬಹಳ ವಿಷಯ ಅಲ್ಲ, ಅಂದ್ರೆ ನಮಗೆ ತಿಳಿಲಿ ಅಂತದ ಅಷ್ಟೇ, ಮತ್ತೇನಿಲ್ಲ. ಮುಕ್ತ ಪ್ರಾಪ್ಯನಾದ ವಿಷ್ಣು ವಾಯುದೇವರ ಸಮೀಪದಲ್ಲಿ ಇದ್ದದ್ದರಿಂದ ವಾಯುದೇವರಿಗೆ ಅಪೂಪ ಅಂತ ಹೆಸರದ. ಮತ್ತು ಜೇನುಗೂಡಿನಲ್ಲಿರುವ ಜೇನು ನೀರಿನ ವಿಕಾರವಾದ್ದರಿಂದಲೂ ಅದಕ್ಕೆ ಅಪೂಪ ಅಂತ ಕರೀತಾರ. ಸರಿ, ಮುಗಿದ ಹೊತ್ತು. ನಾಳೆಯ ಪಾಠದ ವಿಷಯವನ್ನು ಸ್ವಲ್ಪ ತಿಳಿಸಿ ನಿಂತು ಬಿಡ್ತೇನೆ. ನಾಳೆಗೆ ಮತ್ತೆ ಮಾತಾಡೋಣ ಅಂತ. ಇನ್ನು ಮುಂದೇನದ ಅಂದ್ರ, ತಸ್ಯ ಏ ಪ್ರಾಂಚೋ ರಶ್ಮಯ ತಾಯೇವ ಅಸ್ಯ ಪ್ರಾಂಚೋ ಮಧುನಾಟ್ಯ ಋತ ಏವ ಮಧುಕೃತಃ ಋಗ್ವೇದ ಏವ ಪುಷ್ಪಂ ಇತ್ಯಾದಿಗಳು ಎಲ್ಲ ಬಿಡ್ರಿ. ಇಲ್ಲಿ ಈ ಕಾಲವನ್ನ ವಿಚಾರ ಮಾಡ್ರಿ. ಈ ಕಾಲ ಅಂದ್ರೆ ಸಾವಿರ ವರ್ಷಗಳ ಹಿಂದೆ, 5,000 6,000 ವರ್ಷಗಳ ಹಿಂದೆ, 10,000 ವರ್ಷಗಳ ಹಿಂದೆ ಯಾವಾಗ ಈ ಸಾಮವೇದವನ್ನ ಆವಿಷ್ಕಾರ ಮಾಡಿಕೊಂಡ್ರು, ಡಿಸ್ಕವರ್ ಆಯಿತು, ಅವತ್ತು ಋಷಿಗಳು ಹೇಳುವ ಮಾತೇನು ಅಂದ್ರೆ, ಸೂರ್ಯ ಮಂಡಲದಲ್ಲಿ ಯಾವ ಯಾವ ಭಾಗದಲ್ಲಿ ಯಾವ ಯಾವ ಕಲರಿನ ಕಿರಣಗಳಿವೆ ಅಂತ ಡಿಸ್ಕವರ್ ಮಾಡ್ಲಿರ್ತಾರೆ. ಯು ಕಾಂಟ್ ಇಮ್ಯಾಜಿನ್, ಸಾಧ್ಯನೇ ಇಲ್ಲ ನೀವು ಮಾಡ್ಲಿಕ್ಕೆ. ಏನು ಅಂದ್ರ, ಯಾವ ಟೂಲ್ಸ್ ಇಲ್ಲ, ಇನ್ಸ್ಟ್ರೂಮೆಂಟ್ಸ್ ಇಲ್ಲ, ಏನೇನು ವಿಜ್ಞಾನವೂ ಬೆಳೆದಿಲ್ಲ. ಅವತ್ತಿನ ಕಾಲದಲ್ಲಿ ಅವನಿಗೆ ಪೂರ್ವ ದಿಕ್ಕಿನ ಸೂರ್ಯನ ಭಾಗ ಇದೆಯಲ್ಲ, ಅಲ್ಲಿಂದ ಯಾವ ತರಹದ ಕಿರಣಗಳು ಹೊರಹೊರತಾವ ಅದನ್ನ ಉಲ್ಲೇಖ ಮಾಡ್ತಾರೆ. ಆಮೇಲೆ ಅದು ಬ್ಲಾಕ್, ಸೂರ್ಯನ ಬ್ಲಾಕ್ ಹೋಲ್ಸ್, ಕರಿಬಣ್ ಎಲ್ಲ ಹೇಳಿದ್ದಾರೆ, ಅಷ್ಟು ಹೇಳಿದ್ದಾರೆ. ನಾಳೆ ಓದುವ ಪಾಠ ಅದು ನಮ್ದು. ಅಂದ್ರೆ ಸೈನ್ಸ್. ನೆನ್ಪಿಟ್ಟುಕೊಳ್ರಿ, ನಾವು ಭಾರತ ದೇಶದವರು, ನಾವು ವೈದಿಕರು ಅನ್ನೋದಕ್ಕೆ ಹೆಮ್ಮೆ ಪಡಬೇಕು ನಾವೆಲ್ಲ. ಯಾಕೆ ವೈದಿಕರು ಅನ್ನೋದು ಹೆಮ್ಮೆ ಪಡಬೇಕು ಅಂದ್ರೆ, ಯಾವ ವಿಜ್ಞಾನವೂ ಜನ್ಮವೇ ತಾಳದೇ ಇರುವಂತಹ ಭಾರತದಲ್ಲಿ ಎಲ್ಲ ಋಷಿಮುನಿಗಳು ತಮ್ಮ ದಿವ್ಯ ದೃಷ್ಟಿಯಿಂದ ಸೂರ್ಯ ಮಂಡಲದ ಒಳಹೊಕ್ಕು ಯಾವ ಭಾಗಕ್ಕೆ ಯಾವ ಕಲರ್ ಅದ ಎಂಬುದನ್ನು ಹೇಳ್ತಾರಲ್ಲ.
ಪೂರ್ವಕ್ಕೆ ಕೆಂಪು ಬಣ್ಣ ಅದ, ಪೂರ್ವಕ್ಕೆ ಕೆಂಪು ಬಣ್ಣ ಅದ, ಆಮೇಲೆ ಪಶ್ಚಿಮಕ್ಕೆ ಕಪ್ಪು ಬಣ್ಣ ಅದ, ಹಿಂಗ್ ಹೇಳ್ತಾರ. ಸಾರಿ, ಬಿಳಿ ಬಣ್ಣದ ಕೆಂಪು, ಪೂರ್ವದಲ್ಲಿ ಬಿಳಿ ಬಣ್ಣ, ಪಶ್ಚಿಮದಲ್ಲಿ ಪೂರ್ವದಲ್ಲಿ ಕೆಂಪು, ಪಶ್ಚಿಮದಲ್ಲಿ ಬಿಳಿ, ಮತ್ತೆ ಉತ್ತರದಲ್ಲಿ ಕಪ್ಪು ಬಣ್ಣ, ದಕ್ಷಿಣದಲ್ಲಿ ಇನ್ನೂ ಕಪ್ಪು ಬಣ್ಣ, ಹಿಂಗೆಲ್ಲ ಬಣ್ಣಗಳನ್ನು ಹೇಳ್ತಾ ಹೋಗ್ತಾರ ಅವರು. ನಾಳೆ ಬರೆಸ್ತೀನಿ ಅದನ್ನ, ಸುಮ್ಮನೆ ಅವಸರದಲ್ಲಿ ಹೇಳಿದ್ದೀನಿ ಅಷ್ಟೇ. ಹಾಗಾದ್ರೆ ಸೂರ್ಯ ಮಂಡಲ ಏನಿದೆ ಅದರ ನಾರ್ತ್ ಸೌತ್ ಈಸ್ಟ್ ವೆಸ್ಟ್ಗಳಲ್ಲಿ ಯಾವ ಯಾವ ಬಣ್ಣಗಳವ, ಹೆಂಗೆ ರೇಷಿಯೋಗಳು ಬರ್ತಾವ ಅನ್ನೋದನ್ನ 10,000 ವರ್ಷಗಳ ಮೊದಲೇ ನಮ್ಮ ಋಷಿಗಳು ಯಾವ ಸಲಕರಣೆಗಳಿಲ್ಲದೆ ತಿಳಿದಿದ್ದಾರೆ ಅಂದ್ರೆ, ನಮ್ಮ ಇಂಡಿಯಾ, ನಮ್ಮ ಭಾರತ ವಿಜ್ಞಾನದಲ್ಲಿ ತುಂಬಾ ಮುಂದೆ ಇತ್ತು. ನಾವಿದನ್ನು ಹೇಳಂಗಿಲ್ಲ ಮಕ್ಕಳಿಗೆ, ನಾವಿದನ್ನು ಹೇಳಂಗಿಲ್ಲ ದೇಶಕ್ಕೆ, ಹಿಂಗಾಗಿ ಅವ್ರು ಕೊಟ್ಟದ್ದು ಹೊರದಾಗ ಕೊಡ್ತದೆ. ನಮ್ಮ ಋಷಿಗಳು ಬಹಳ ದೊಡ್ಡವರು. ಶ್ರೀಕೃಷ್ಣ ಅರ್ಪಣಮಸ್ತು.